ಬೆಳಕಿನಾಸಿ ಅಲ್ಲ ಜಂಪರ್ ಚಲೋ ಹೊಲ್ಕೊತಾನಂತ ಏನ್ ಕಡೆ ಹಾಕಿದ್ರ ಜಂಪರ್ ಎಲ್ಲ ಮುದ್ದಿ ಮಾಡಿಟ್ಟಿದೀವಿ ನನಗ್ ಚಲೋ ಒಂದು ಪೀಸ್ ಕೊಡಿಸಿ ಜಂಪರ್ ಹೊಡಿಸ್ಕೊಡ್ದ ಇಲ್ಲ ಅಂದ್ರೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಹುಚ್ಚಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇನೆ ಬೇಸಿರ ನಾನು ಎದ್ರ ಮಗ ಮಧ್ಯಾಹ್ನ ನಾನು ಕೊಡ್ತೇನೆ ಕಂಪ್ಲೇಂಟ್ ಮತ್ ನನ್ನ ಮೇಲೆ ಕಂಪ್ಲೇಂಟ್ ಬಾರ್ಲ ಕೊಡ್ಬೇಕು ಕಂಪ್ಲೇಂಟ್ ಸ್ಟಾಪ್ ಸ್ಟಾಪ್ ಏನಾದ್ರೆ ನೀವು ಹೆಂಗ್ ನೋಡ್ಕೊಂಡು ಹೊಂಟಿಯಲ್ಲ ಮತ್ತೆ ಕೆಟ್ಟ ಕಣ್ಣಾಗ ರೇಟ್ ಮಾಡ್ಕೊಂಡು ಮಗ ಅಯ್ಯ ಇವಾಗ ಏನ್ ರೇಟ್ ಮಾಡ್ತಾನ್ರಿ ಇವಾಗ ಏನೋ ರೇಟ್ ಮಾಡಕ್ ಮಾಡ್ರಿ ಅವ್ನ ಪೈಪ್ ಕಟ್ ಮಾಡ್ಲಿಲ್ಲ ಅಂದ್ರೆ ನಾ ನನ್ನ ಪೈಪ್ ಮುರಿಯಾಕ ಕೇಳ್ರಿ ಇವ್ರು ಅವು ಆಯ್ತು ಹಾಕಿದ್ರಿಂದ ಸಾಧ್ಯ ಯಾಕಂದ್ರೆ ಇದೇ ಪೈಪ್ 40 ಕಿಲೋಮೀಟರ್ ತುಂಬಿ ಹೋಗ್ಯಾವ್ರಿ ಹೊಚ್ಚಬಾಳ ಮಗನ ಏನ್ 18 ಕೊಡ ತಿಳ್ಕೊಬೇಕ ನಿನ್ನ ಪೈಪ್ ಹೋಗಿದ್ದು ಕಾಯಿ ಮಾಡಿದ್ದೇನು ಗೌರಿ ಜಗಳ ಈ ನಂದು ಐತಲ್ರಿ ನಂದು ನಿಮ್ ಕಡೆ ಹೊಂಟಿದ್ರಿ ಕೊಡ ಏನು ನಿಮ್ಗೆ ನಾನು ಕೊಡ್ತೀಯ ಏನ್ ಕೊಡ್ತೀಯ ಅದಲ್ರಿ ಇವ್ನ ಮ್ಯಾಗ ಕಂಪ್ಲೇಂಟ್ ಕೊಡಬಂದು ಹೊಂಟಿದ್ದೀನ್ರಿ ಕಂಪ್ಲೇಂಟ್ ಏನ್ ಮಾಡಿ ನನ್ನ ಮಗ ಸರಿಯಾಗಿ ಗಂಡ ಹಾಕ್ತೀನಿ ಇವ ಅದನ್ನಲ್ರಿ ಒಂದ್ ಇಷ್ಟಪಟ್ಟು ಮನಸ್ಸಾರ ಒಂದು ಜಂಪರ್ ಪೀಸ್ ಹೊಡಿದ್ನ ಚಂದ ಹೊಡಿತಾನಂತ ನಿಮ್ ಕಡೆ ಹಾಕಿದ್ರ ಎಲ್ಲ ಮುದ್ದಿ ಮಾಡಿ ಎದ್ದದ ಹೊಳೆದು ಮೈಯ ತಗೊಂಡ್ ಮಾಡೇನ್ರಿ ಇವ ನನ್ನ ಕಳ್ಳ ಮಗನ ಹಂಗ್ಯಾಕ್ ಮಾಡಿರಿ ಸರಿಯಾಗಿ ಹೊಂದ್ಕೊಂಡು ಈಗ ನಡಿದೀನಿ ಸರಿಯಾಗಿ ಹೊಂದ್ಕೊಂಡು ನಾನು ಎಷ್ಟೋ ಪ್ರಯತ್ನ ಮಾಡಿದ್ರೆ ಈಗ ನಡುವೆ ನನ್ನ ಚೂಚಿ ಸಿಕ್ಕೈತಿ ಅದ್ ಹಂಗ್ ಬರೋದಕ್ಕೆ ಹೊಸ ಅಧಿಕಾರಿ ನೋಡಿಕ ಒಳಚಿ ಕೈ ಕೂತಿರೋದಲ್ಲ ಹಂಗಲ್ರಿ ಸಾಬ್ರ ಅದಕ್ಕೆ ಸ್ವಲ್ಪ ಬಿಡಿಸುತ್ತಾ ಅದಕ್ಕೆ ತುಪ್ಪ ಚೂರ ಬರಲ್ಲ ಮಗನ ಆಯ್ತು ಅಡಿಗೆ ತಪ್ಪಲ್ಲು ನೀವು ಸೂಜಿ ಮಂಡ ಕರೆಕ್ಟ್ ನೋಡ್ರಿ ಸಾಹೇಬ್ರ ಎಷ್ಟು ವರ್ಷದಿಂದ ಹಾಕಿದ್ನೇನ್ರಿ ಅದ್ರ ಸೂಜಿನ ಕೆಟ್ಟ ಮಂದಿ ಅರವಲ್ದಾರ ಯಾರಿಗ್ ಗೊತ್ತ್ರಿ ಅದ್ರಾಗಂತ ಏನು ಗಂಡನ ಇಲ್ರಿ ಲೇ ಹುಚ್ಚಿ ನನ್ನ ಚೂಸಿ ಗಂಡಿಲ್ಲ ಅನ್ನೋ ಕೋವಾಡ ನನ್ನ ಚೂಸಿ ಬುಡಕ ಮಸ್ಕೊಟ್ಟು ಹತ್ತಾವಾಗ ರಸಾಯಿ ಅಂತ ಒಂದು ದಂಡಿಗೆ ಹತ್ತ ಬಿಡಬರಲ್ಲ ಜಂಬರ್ನ ಲೇ ಕೃಷ್ಣ ಇಲ್ಲದ್ದು ಮಾತಾಡ್ಕೋಬಾರ್ದು ಮೊದಲು ಈ ಗೌರಿ ಜಂಪರ್ ಎಷ್ಟು ರೊಕ್ಕ ಕೊಟ್ಬಿಡ ಇಲ್ಲಾಂದ್ರೆ ನಾನು ಸ್ಟೇಷನ್ ಹೋಗಿ ಹೊತ್ತು ಶಿಕ್ಷೆ ಕೊಡ್ಬೇಕಾಗುತ್ತೆ ಹುಷಾರ ನನ್ಗೆ ಯಾಕೆ ಕೊಟ್ರಿ ಸಾವಿರ ಶಿಕ್ಷೆನ ಈಗ ನನ್ನ ಸೂಜಿ ರೊಕ್ಕ ಕೊಡಿಲ್ಲ ಅಂದ್ರೆ ನೀನು ಸೂಜಿ ಆಗೈತೆ ತಮ್ಮ ಅದೇನಾಗ್ಬಿಡ್ತೀರಿ ಮೊದ್ಲ ಮಂಡ ಹೋಗ್ಬಿಡ್ತ ಸೂಜಿ ಮಂಡರ್ಲಿ ಸೂಪರ್ಲಿ ನನ್ನ ಸೂಜಿ ಬೇಕಂದ್ರ ನಿನ್ನ ಹರಿತ್ ಮೇಗ್ ಹೆಂಗಾರ ಸುದ್ದಿ ಮಾಡ್ತೀಪ ನಾ ಕೊಡಂಗಿಲ್ಲಪ್ಪ ಕೊಡೋದಲ್ಲ ನಾನು ಕೊಡಂಗಿಲ್ಲ ನಾನು ಕೊಡಂಗಿಲ್ಲ ಸುಮ್ಮನೆ ಯಾಕೆ ಬುದ್ಧಿ ಆಗ್ತರಿ ಗೌರಿ ನಿನ್ನ ಹರಿವಿ ರೊಕ್ಕ ನಾನು ಕೊಡ್ತೀನಿ ಕೃಷ್ಣ ನಿನ್ನ ಸೂಜಿ ರೊಕ್ಕ ನಾನು ಕೊಡ್ತೀನಿ ಸಾವಿರ ಆದ್ರ ರೊಕ್ಕದ ಜಲ ಮಾಡಕ್ ಹೋಗ್ರಿ ಸಾವಿರ ಇಬ್ಬರು ರೊಕ್ಕ ನೀವೇ ಕೊಡ್ಕೊಂಡ್ ಮೇಲೆ ಮತ್ತೆ ಅವ್ರಿ ಖುಷಿಯಾಗ ತಂಡೆ ಇವ ಗುಡಿ ಕಟ್ಟಿ ಮ್ಯಾಲ ಕಳ್ಸಾನ ಇಡಾವ ಭಕ್ತ ನಾವ್ ಗುಡಿ ಕಟ್ಟವ ಅಂದಿರ್ತ ಗುಡಿಯಾಗಿನ ಗಂಟೆ ಎತ್ತ ಬರ್ಸೋಣ ಗಂಟೆ ಬಂದು ಬರಗೆ ಏನ್ ಮಾಡ್ತಾರ ಮತ್ತೆ ಹಿಡ್ಕೊಂಡ್ ನನ್ನ ಬರ್ಬರ ತೆಗೆದಿರ್ತಾವ ಏನಂತಾರ ಎಲ್ಲಿ ಹೋದ್ರು ನನಗ ಸುತ್ತಿ ಬರ್ತಾ ಇಕ್ಕೆ ಅಂತ ನಾನು ಮತ್ ಏನ್ ಮಾಡ್ಲಿ ಮಮ್ಮ ಜಾಸ್ತಿ ಹೈಟಿಗೆ ಯಾರು ಕಾಣ ಏನ ಕಾಣ್ತೀನಿ ನನಗೆ ಮತ್ತೆ ಕಡೆ ಮತ್ತೆ ಕೃಷ್ಣ ಅಲ್ಲಿ ಆಗಲೇ ಒಂದಿಟ್ಟಿಗೆ ಯಾರು ಒಂದು ಅಲ್ಲಿ ಮಾಮ ಈಗಿನ ಕಾಲದ ನೀನ ಸಾಕೋರಿ ಈಗ ಅಂಬಾನಿ ನಿಲ್ಸೋಮಂಗ ಅಂದ್ರೆ ನೀನೇ ಇದು ಯಾಕಂದ್ರೆ ಅರ್ಧದಲ್ಲಿ ಸರಿ 1 ಲಕ್ಷ ಐತಿ ಮಮ್ಮನ್ ಗಿಡ ಇದೊಂದು 50 ರೂಪಾಯಿ ಇಲ್ಲ ಇಡಿ 2 ಲಕ್ಷ ಸುದ್ದ ಅದಿನ ಮಾಮ ನಿಂದೆಲ್ಲ ಐತಿ ಇರ್ಲಿ ಅವ್ರ ಮನಸ್ಸು ಬಂಗಾರದಂತದೆ ಒರ್ಜಿನಿಂದ ಅನ್ನೋದು
ಮುಂಜಾನೆ ಒಂದು ಕುಚ್ಚಿ ತತ್ತಿ ಕೊಡಿಸ್ಬೇಕು ನಾವು. ಆಯ್ತು ಹಾ. ಇದು ನಿಮ್ಮಪ್ಪ ಮಾತಾಡ್ತಾರೆ ಯಾಕೆ ಸುಮ್ಮನೆ ಆಗ್ತದೆ ಅಂದ್ರೆ ನಮ್ಮ ಅಪ್ಪಂದು ಅಂಗಡಿ ಐತೆ ಐತಿ ಒಂದು ಆಮ್ಲೆಟ್ ಆಗಿರ್ಬೇಕು ಗೊತ್ತಿಲ್ಲ ಹಂಗಂದ್ರೆ ನಾನು ನಾಳೆ ವ್ಯಾಪಾರ ಮಾಡಿ ಹೋಗ್ತೀನಿ ನಮ್ಮ ಅಪ್ಪ ಫುಲ್ ಗಲ್ಲೆ ಗಟ್ಟಿನ ತಂದಿರೋಕ್ ನಮ್ಮ ಅಪ್ಪ ಒಳಗೊಂದು ಸ್ಪ್ರಿಂಗ್ ಬಂದು ಬಂದು ಏನು ತನಕ್ ಜಿಗಿತೇನೆ ನಿಮ್ಮ ಮೌನ ಹೊಡಿಬೇಕಾದ್ರೆ ಸಾಧಾರಣ ಕುಕ್ಕರ್ ಮುಂದೆ ಕುಂತ ಹೋದ ನಿಮ್ಮ ಮೌನ ಅದಕ್ಕೆ ಸೀಟಿ ಹೊಡೆದಂಗೆ ಜಿಗಿತೀನಿ ಮಗ ಇಲ್ಲ ಬಕ್ಕಳ ತಂದೆ ಮಾಮ ಈಗ ಮಾತಾಡಿದ ಬರ್ರಿ ಯಾವ ಬಸ್ಸಿ ಬಂದಿರಿ ಬಸ್ಸಿಗೆ ದೇದ್ರ ಬಸ್ಸಿಗೆ ಹಂಗಂತ ನಂಗೆ ದವ ಬಸ್ಸಿಗೆ ಹೌದು ಮಾಮ ನೀನು ನೋಡಿ ಸ್ಪೀಕರ್ ಔಟ್ ಆಗಿಲ್ಲ ನಾನು ಕಣ್ಣೋಗಲ್ಲ ಟಿಪ್ಪಿಲ್ಲ ಚುಂಡಲ್ಲ ಅದಕ್ಕೆ ಸಾಧು ಮಾಲಕರು ಚಪ್ಪಲ್ ತಗೋತಾರ ಇನ್ನೊಂದ್ ಸ್ವಲ್ಪ ಬಿಡ್ತಾರ ಅಚ್ಚಿಗಿಚ್ಚಿಗೆ 4 ನಂಬರ್ 5 ನಂಬರ್ ಹಾರ ಇರ್ತಾರ ಬರ್ರಿ ಹಂಗಂದ್ರ ಇನ್ನು ಟೈಮ್ ಐತೆ ಬೀಜರ್ ಹೋಗ್ತದೆ ಅಡ ನೀನು ಸ್ಪ್ರಿಂಗ್ ನಡಿ ಯಾಕೆ ಹೋಗಿದ್ದೀಯ ಎದುರಿಗೆ ಕಂಡ ಮಾವನನ್ನು ಮಾತಾಡ್ಸದೆ ಹಾಗೆ ಹೊರಟಿರುವಲ್ಲ ಹಾಗೇನಿಲ್ಲ ಮಾವ ಮನದಲ್ಲಿ ಯಾವಾಗ ಒಂದು ಚಿಂತೆ ಬೆಂಪುತ್ತದೆ ಅಂತ ಕಾಡುತ್ತಿತ್ತು ಆ
ಹೊರಟಿದೆ. ಅಷ್ಟರಲ್ಲಿ ನಿಮ್ಮನ್ನು ನೋಡಲಿಲ್ಲ ಇಲ್ಲಿ. ಚಿಂತೆ ಇರಲಿ ಬಿಡುವಿದೆಯಾ? ಚಿಂತೆ ಯಾರಿಗಿಲ್ಲ. ಈ ಹಳ್ಳಿಯ ಪ್ರತಿಯೊಬ್ಬರಿಗೆ ಚಿಂತೆ ಇದ್ದಿದ್ದೆ. ಅದರಲ್ಲಿ 3-4 ದಿವಸ ಕಾಲದಲ್ಲೆಲ್ಲ ಎಲ್ಲಿಗೆ ಹೋಗಿದೆಯಪ್ಪ? ಮಾಮ, ಸಾಕಷ್ಟು ವಿದ್ಯೆಯನ್ನು ಕಲಿತು ನಿರ್ದೋಗನಾಗಿ ತಿರುಗಿ ನೌಕರಿಗಾಗಿ ಮನೆ ಆಸ್ತಿಯನ್ನು ಕಳೆದುಕೊಂಡೆ. ಕೊನೆಗೆ ಬೆಂಗಳೂರಿನಲ್ಲಿ PSI ನೌಕರಿಗೆ ಅಂದು 2 ಲಕ್ಷ ಹಣವನ್ನು ಕೊಟ್ಟೆ. ಹಣವನ್ನು ವಾಪಸ್ ಬರಲಿಲ್ಲ. ಆ ನೌಕರಿನೂ ಬರಲಿಲ್ಲ. ಅದನ್ನೇ ಚಿಂತೆ ಮಾಡುತ್ತಾ 3-4 ತಿಂಗಳು ಊರು ಬಿಟ್ಟು ಹೋಗಿದ್ದೆ ಮಾಮ. ಎಂತ ಉತ್ತನಪ್ಪ ನೀನು. ಪೂರ್ಣ ಪರಿಚಯ ಇಲ್ಲದವರ ಕೈಯಲ್ಲಿ ಅಷ್ಟೊಂದು ದುಡ್ಡು ಕೊಡ್ತಾರೇನಪ್ಪ? ನೋಡಪ್ಪ, ಇನ್ನು ಮುಂದೆ ಆ ನೌಕರಿ ಆಶೆಯನ್ನು ಬಿಟ್ಟು ಈ ಭೂಮಿಯ ತಾಯಿಯ ಮಣ್ಣಿನ ಮಗನಾಗಿ ಒಂದಿನ ಬೆಳೆಯನ್ನು ಬೆಳೆದು ಅಂತ ನೌಕರಿದಾರರಿಗೆ ಅನ್ನದ ಭಿಕ್ಷೆಯನ್ನು ಹಾಕಬಾರದೇನಪ್ಪ ವಿಜಯ? ಮಾಮ, ನನಗೂ ಹಾಳಾಗಿ ದುಡ್ದು ಅರಸರಾಗಿ ಉಣ್ಬೇಕು ಎನ್ನುವ ಆಸೆ ಸಾಕಷ್ಟು ಇದೆ. ಈ ನಂಬಿದ ಭೂಮಿ ತಾಯಿ ಸಹಿತ ಈ ಊರು ಗೌಡರ ಕೈಯಲ್ಲಿದೆ. ಅದನ್ನು ಕೇಳಲು ಹೋದರೆ ಸಾಯಿಸುವ ಬೆದರಿಕೆ ಹಾಕುತ್ತಾರೆ ಮಾಮ. ಅದಕ್ಕೆ ಎಲ್ಲವನ್ನು ಕಳೆದುಕೊಂಡ ಈ ಸಮಾಜದಲ್ಲಿ ನಿರ್ಗತಿಕರಾಗಿ ತಿರುಗುತ್ತಿದ್ದೇನೆ ಮಾಮ. ಈಗ ನೋಡಿ ವಿಜಯ, ಆಗ ನಿನ್ನದು ಅಷ್ಟೇ ಅಲ್ಲಪ್ಪ, ಈ ಊರಿನ ಪ್ರತಿಯೊಬ್ಬ ರೈತರದು ಅವನ ಕೈವಶದಲ್ಲಿ ಇದೆ. ಅದು ಅಷ್ಟೇ ಅಲ್ಲ, ಈ ನಿನ್ನ ಮಾವನದು 45 ಎಕರೆ ಆಸ್ತಿ ಸಹಿತ ಅವನ ಕಬ್ಜದಲ್ಲಿ ಇದೆ. ಮಾಮ, ಅಷ್ಟೊಂದು ಆಸ್ತಿಯನ್ನು ಅವರ ಹೆಸರಿನಲ್ಲಿ ಖರೀದಿ ಆಗಿದ್ದೇವೆ. ಇನ್ನು ಎಲ್ಲ ಇದೆಯಾ? ನನ್ನ ತಂದೆ ಮಾಡಿದ ನಾನು ಸಾಕಷ್ಟು ಬರೆ ಹೋಗಿ ಕೇಳಿದ್ದೀನಿ ವಿಜಯ. ಆ ಗೌಡ ನಿಮ್ಮ ತಂದೆ ಮಾಡಿದ ಸಾಲಕ್ಕೆ ನನ್ನ ಹೆಸರಿಗೆ ಬರೆದು ಕೊಟ್ಟನಂತ ಹೇಳುತ್ತಾನಪ್ಪ ಆ ಗೌಡ. ಅಂದ್ರೆ ನಿಮ್ಮ ಆಸ್ತಿ ಆ ಗೌಡನ ಹೆಸರಿನಲ್ಲಿ ಖರೀದಿ ಆಗಿದ್ದೇವೆ. ಇನ್ನು ಇಲ್ಲ ಇದೆಯಾ? ನಮ್ಮ ತಂದೆ ಮನೆ ಸಂಸಾರಕ್ಕಾಗಿ 30,000 ಹಣ ಇಷ್ಟುಕೊಂಡಿದ್ದಾನಂತೆ. ಆ 30,000ಕ್ಕೆ ಮೂಟ ಮಾಡೋದಕ್ಕೆ ಬಿಟ್ಟಿದ್ದಾನಂತೆ. ಏನು 30,000ಕ್ಕೆ 30 ಲಕ್ಷನಾ? ಹೌದು ವಿಜಯ, ನನ್ನ ತಂದೆ ಸತ್ತ ನಂತರ ಆಸ್ತಿ ಕೂಡ ನನ್ನ ಹೆಸರಲ್ಲಿ ಇದೆ. 3-4 ಸಾರಿ ತನ್ನ ಮನೆಗೆ ಕರೆಸಿಕೊಂಡು ಸಹಿ ಹಾಕಂತ ಎದುರಿಸಿದ. ಆದರೆ ನಾನು ಸಹಿ ಹಾಕಲಿಲ್ಲಪ್ಪ. ಸಹಿ ಹಾಕಬೇಡ ಮಾಮ, ಈ ಭೂಮಿ ಸರಿಯಾಗಿ ಮಾಡಿದ್ದೇವೆ ನಡಲಿ. ಆ ಗೌಡನಿಗೆ ಸರಿಯಾಗಿ ಪಾಠ ಕಲಿಸಿ ಮರಳಿನ ಆಸ್ತಿಯನ್ನು ನಾವು ಪಡೆಯೋಣ. ಅದಕ್ಕೂ ಒಂದು ಕಾಲ ಬರಬೇಕು ವಿಜಯ. ಅಲ್ಲಿವರೆಗೂ ನಾವು ತಾಳಬೇಕು. ಬಡವನವನನು ಬೆಂಕಿಯ ಸಿಡಿಲ ಆದಾಗಲೇ ದುಡ್ಡು ಬಸವಾಗುತ್ತದೆ ಆ ದುಡ್ಡಿನ ದೇವೇಗೌಡ. ಮಾಮ, ಆ ಗೌಡ ಈಗ ಕಾವು ಕಾದದ ಕೆಬ್ಬಿಡದಂತೆ ಆ ಕೆಬ್ಬಿಡಿಗೆ ಸಾಕಷ್ಟು ಕಾವನ್ನು ಕೊಟ್ಟು ಕಂಬರದಂತೆ ತಿದ್ದಬೇಕು ಆ ದುಷ್ಟ ದೇವೇಗೌಡನ ಮನಸ್ಸನ್ನು. ಆ ಗೌಡನ ಮನಸ್ಸನ್ನು ಚಿತ್ತದಕ್ಕೆ ಸಾಕವಷ್ಟು ರೈತರು ಸಿದ್ಧವಾಗಿ ನಿಂತಿದ್ದಾರೆ. ಆ ಗೌಡನ ಮನಸ್ಸನ್ನು ಚಿತ್ತದಕ್ಕೆ ನೋಡು ವಿಜಯ, ಆ ಆಸ್ತಿ ವಿಷಯನ ಬಿಟ್ಟು ಮನೆ ವಿಷಯಕ್ಕೆ ಬರುವನಪ್ಪ ವಿಜಯ. ನಿನ್ನದು ಮತ್ತೆ ನಮ್ಮ ತಂಗಿ ನಿರ್ಮಲದು ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದೆ. ಆಗಿದೆ ನಿನ್ನ ಒಪ್ಪಿಗೆ? ಮಾಮ, ನನಗೂ ಇಷ್ಟು ಬೇಗ ಮದುವೆ ಬೇಡ ಮಾಮ. ನೌಕರಿ ಸಿಕ್ಕ ತಕ್ಷಣಕ್ಕೆ ನಿಮ್ಮ ತಂಗಿಯನ್ನು ಮದುವೆ ನಾನೇ ಆಗುತ್ತೇನೆ. ಎಲ್ಲ ವಿಜಯ, ನಿನ್ನ ಚಿಕ್ಕ ಮಾವನಾದ ಶಂಕರನಿಗೂ ಒಂದು ಹೆಣ್ಣು ಫಿಕ್ಸ್ ಆಗಿದೆ. ಅದಕ್ಕೆ ಆ ಶಂಕರನದು ಮತ್ತೆ ನಿನ್ನದು ಒಂದೇ ಅಂದ್ರದಲ್ಲಿ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ದಯವಿಟ್ಟು ಬೇಡನ್ನ ಬೇಡಪ್ಪ. ಆಯ್ತು ಮಾಮ, ನಿಮ್ಮ ಆಸೆದಂತೆ ಆಗಲಿ. ಮದುವಾದ ನಂತರ ನನಗೆ ನೌಕರಿ ಸಿಗುವವರೆಗೂ ನಿಮ್ಮ ತಂಗಿ ನಿಮ್ಮ ಮನೇಲಿ ಇರಬೇಕು. ಆಯ್ತು ವಿಜಯ, ಯಾರು ಬೇಡ ಅನ್ನುತ್ತಾರೆ? ಬಾ, ನಮ್ಮ ಮನೆಗೆ ಹೋಗಿ ಊಟ ಮಾಡಿಕೊಂಡು ನನ್ನ ತಂಗಿಯ ಮುದ್ದಿನ ಮುಖವನ್ನು ನೋಡಿ ಹೋಗುತ್ತೇವೆ. ನಡೀರಿ ಮಾಮ, ಹೋಗೋಣ. ನಡೆಯ Ha 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 ha!
ಕತ್ತಿಲಾಂಗಿನ ಕೈಯನ್ನು ಕತ್ತರಿಸಿ ಹಾಕಿ ಆ ನಂತರ ನನ್ನ ಪಾದಕ್ಕೆ ಬಿದ್ದು ಆಯೋಜಿತ ಮಾಡಿಕೊಳ್ಳಲು ಯಾರು ಮಾಡಲಿದ್ದರೆ ನನ್ನ ಹೆಸರು ದಂಡು ನಾಯಕರ ರಾಜ ದೇವರಾಜನೇನ. ಶ್ರೀಮಂತರು ಆರ್ಭಟದಿಂದ ನಗ್ತಾ ಇದ್ದೀರಲ್ಲ, ನನ್ನ ಮೇಲಿನ ಕೋಪದ ನಗು ಅಥವಾ ಸಂತೋಷದ ನಗು? ಕೋಪ ನಿರ್ಮಲ, ಸಂತೋಷ ಕೊಡುವ ಸಂಗತಿಸಿದ ನನ್ನ ಸಂಗಡಿರುವಾಗ ನಾನೇಕೆ ಕೋಪಿಸಿಕೊಳ್ಳಲಿ? ಬಾರೇ ನನ್ನ ಮಂದಾರದ ಹೂವೇ. ಹಾ, ನಿಂತ್ಕೊಳ್ಳಿ. ಬಂದ ತಕ್ಷಣ ನಿಮ್ ಕೆಲಸ ಮಾಡ್ಕೊಳ್ಬೇಡಿ. ಅಂದ ಹಾಗೆ ನಾನ್ ನಿಮ್ಗೊಂದು ವಿಷಯ ತಿಳಿಬೇಕಿತ್ತು. ವಿಷಯನ ಹೇಳು ನಿರ್ಮಲ, ಏನದು? ನೋಡಿ ದೇವರಾಜ್, ನಿಮ್ಮ ಮನೆತನದ ಮಧ್ಯೆ ಯಾವತ್ತೂ ವಿರಸನೇ ಇದೆ. ಸಣ್ಣ ಸಣ್ಣ ವಿಚಾರಕ್ಕೆ ನಿಮ್ಮ ಅಣ್ಣ ನಮ್ಮ ಅಣ್ಣಂದ್ರ ಮೇಲೆ ಹಗೆ ಸಾಧಿಸ್ತಾ ಇದ್ದಾನೆ. ನಿಮ್ದೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಗತಿ ಅಂತ. ಉಚ್ಚಿ ಇದಕ್ಕೆ ಹೇಗೆ ನೀ ಚಿಂತಿಸ್ತೀರಿ? ಅಯ್ಯಪ್ಪ ಸಾಗಿಸ್ತಾರೆ ನನಗೆ ನಾನು ಬುದ್ಧಿ ಹೇಳಿ ಇನ್ನು ಅಣ್ಣಂದ್ರೆ ಕೈ ಕಾಲು ಹಿಡಿದುಕೊಂಡು ಸಾಲದ ಮನೆ ಹಿಡಿತವನ್ನು ಒಂದು ಮಾಡಿ ಒಳ್ಳೆ ಸಂಬಂಧ ಬೆಳೆಸೋಣ. ಅದು ಹೇಗೆ ಸಾಧ್ಯ ದೇವರಾಜ್? ನೀವು ಶ್ರೀಮಂತರು, ನಾವು ಬಡವರು. ಅಂದ್ಮೇಲೆ ನನ್ನನ್ನು ಸೊಸೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬಳಿಯವರು ಒಪ್ಕೊಳ್ತಾರ? ಅವನ ಒಪ್ಪಿಗೆ ಯಾರು ಬೇಕು ನಿರ್ಮಲ? ನನಗೆ ಬೇಕಾಗಿರೋ ನೀನು. ನಿನ್ನ ಸಲುವಾಗಿ ಅವನ ಮಾತು ಮೀರಿಯಾದರೂ ನಾನೇ ಬಳಿ ತಲೆ ಕಟ್ಟುತ್ತೇನೆ. ದೇವರಾಜ್, ನೀವ್ ಹೇಳ್ತಾ ಇರೋ ಮಾತು ಸತ್ಯನ? ಹುಚ್ಚಿ, ಇವರು ಯಾಕೆ ನಿರ್ಮಲ? ಇವರು ಶ್ರೀಮಂತರು ನನ್ನನ್ನು ಪ್ರೀತಿಯ ನಾಟಕವಾಡಿ ಅವರ ಆಸೆ ನೆರವೇರಿದ ಮೇಲೆ ಕೈಗೊಟ್ಟು ಹೋಗ್ತಾರೆ ಎಂಬ ಅನುಮಾನ. ಹಾಗೇನಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಹೂವಿನಾಗೆ ಬೆಳೆಸಿದ ನನ್ನ ಅಣ್ಣಂದಿರ ಬಂಗಾರದಂತ ಗುಣವನ್ನು ಅರಿಯದೆ ಈ ಹೇಸಿ ಮನಸ್ಸಿನ ಮಾತು ಕೇಳಿ ನನ್ನ ಹೃದಯವನ್ನು ನೀನು ಒಪ್ಪಿಸ್ಬಿಟ್ಟೆ. ನಿಂದೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಶಿವಶಂಕರನ ತಂಗಿ ಶ್ರೀಮಂತರ ಸೂಳೆ ಅಂತ ಈ ಸಮಾಜ ಆಡ್ಕೊಳ್ಳುವಂತ ಹಾಕೊಳ್ದಲ್ವಾ? ನಿರ್ಮಲ, ಮನದಲ್ಲಿ ಏನಿನ ತಪ್ಪು ಕಲ್ಪನೆ ಭಾವಿಸಿಕೊಳ್ಳಬೇಡ. ನೀನು ಬಡಿಯೆಂದೇ ಗೊತ್ತಿದ್ದೇನೆ ನಿನ್ನ ಪ್ರೀತಿಸಿದ್ದು. ಈ ನಿನ್ನ ಗುಣ, ಈ ನಿನ್ನ ನಡತೆ, ಈ ನಿನ್ನ ಸೌಂದರ್ಯ ಶ್ರೀಮಂತರಲ್ಲಿ ನಿಂದ ಬರಬೇಕು. ಮೇಲಾಗಿ ಪ್ರೀತಿಗೆ ಬಡವ ಶ್ರೀಮಂತ ಮೇಲು ಕೀಳು ಭಾವನೆಗಳಿರುವುದಿಲ್ಲ. ಎರಡು ಮನಸ್ಸಿಂದ ಕಟ್ಟಿ ಶಿಖರ ಕೆಟ್ಟು ಬೆಳೆಸುವುದೇ ಪ್ರೀತಿ. ಹೌದು ದೇವರಾಜ್, ನಿಮ್ಮ ಮಾತಿನಲ್ಲಿ ನಿಜವಿದೆ. ಹಿಂದೆ ಶಹಜಾನ್ ತಾನು ಪ್ರೀತಿ ಮಾಡಿದ ಮಮತಾಜ್ ಹುಟ್ಟುಹಬ್ಬಕ್ಕೆ ತಾಜ್ ಮಹಲ್ ಕಟ್ಟಿಸಿದಂತೆ. ಈ ನಿಮ್ಮ ಪ್ರಿಯತಮಗೆ ನೀವೇನು ತಾಜ್ ಮಹಲ್ ಕಟ್ಟಿಸೋದು ಬೇಡ. ಯಾವುದೇ ಭೇದ ಭಾವ ಇಲ್ಲದೆ ನನ್ನ ಕೊಳ್ಳಿಗೆ ತಾಳೆ ಕಟ್ಟಿದ್ರೆ ಅಷ್ಟೇ ಸಾಕು. ನಿರ್ಮಲ, ನನ್ನ ದೇವ ಸುಖ ಉಂಡು ನನಗೆ ತಾಳಿ ಕಟ್ಟುತ್ತಾನೆ ಎಂಬ ನಿನಗೆ ಆವಾಸವಿದ್ದರೆ ನಾನು ಈಗಲೇ ತಾಳಿ ಕಟ್ಟುತ್ತೇನೆ. ಇವಾಗ ಬೇಡ. ನಮ್ಮ ಎರಡು ಮನೆಯವರು ಒಟ್ಟಿಗೆ ಪಡೆದುಕೊಳ್ಳೋಣ. ಮನೆ ಮುಂದೆ ಚಪ್ರ ಹಾಕಿ ಹಸೆ ಮನೆ ಏರಿ ಸಪ್ತಪದಿ ತುಳಿದು ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಮುಂದೆ ಕುಳಿತುಕೊಂಡು ನಾನು ತಾಳಿ ಕಟ್ಟಿಸ್ಕೊಬೇಕನ್ನೋದೇ ನನ್ನ ಆಸೆ. ನೆರವೇರ್ತಿರಲ್ಲ? ಹಾಗಾದರೆ ಎಲ್ಲ ಒಪ್ಪಿಗಾದ ಮೇಲೆ ಮುಚ್ಚಿನ ಮೈಸೂರಲ್ಲಿ ಎಲ್ಲ ಮನದರ್ಶನ ಸಲುವಾಗಿ ನಿಮ್ಮಿಷ್ಟವಂತೆ
ನಿರ್ಮಲ, ನೀನು ಆಡಿದ ಈ ಪ್ರೀತಿ ಹಾಡಿನಿಂದಾಗಿ ನಿನ್ನ ಪ್ರಿಯಕರ ಮನ ತಣಿಸಿದೆ. ಕಾಮದ ಮದ ಉಪ್ಪೇರಿ ಹುಚ್ಚನಾಗಿರೋ ಈ ನಿನ್ನ ರಾಜನಿಗೆ ನಿನ್ನ ದೇವರಿಗೆ ತೋರಿಸಿ ಈ ಪ್ರಿಯಕರ ದೇಹ ತನಸಬಾರದೆ. ದೇವರಾಜ್, ನಾನು ಬಂದು ತುಂಬಾ ಹೊತ್ತಾಯ್ತು. ಈ ಸಮಯದಲ್ಲಿ ಏನಾದ್ರೂ ನನ್ನ ಅಣ್ಣಂದ್ರು ಬಂದ್ರು? ನಿರ್ಮಲ, ನೋಡಲ್ಲಿ ಆ ಗುಡ್ಡ ಎತ್ತರ ಮರವಿದೆ. ಮರ ಕೆಳಗೆ ಒಂದು ಸರಕವಿದೆ. ಬಾ ಹೋಗೋಣ, ಯಾರು ಬರೋದಿಲ್ಲ. ಅಯ್ಯೋ, ನನ್ನ ನೀರು ಬರಬಾರ್ದ? ಯಾರಿಲ್ಲ ದಟ್ಟ ಕಡಿನಲ್ಲಿ ಯಾವ್ದಾದ್ರು ಗಂಡಸರ ಜೊತೆ ಹೋಗ್ತಾ ಇದ್ದಾವಲ್ಲ. ಅಯ್ಯೋ, ಶ್ರೀಮಂತರ ಮಾತಿಗೆ ಮರುಳಾಕಿ ಕಾಲು ಜಾರಿರ್ಬೋದಾ ನಾನು ನೀರಲ್ಲ? ಇಲ್ಲ, ಅವ್ರು ಆ ರೀತಿ ಆಗೋದಕ್ಕೆ ನಾನು ಬಿಡ್ತಾಯ್ತು. ಅವ್ರಿಗೆ ಸರಿಯಾಗಿ ತಿದ್ದಿ ಬುದ್ಧಿನ ಹೇಳ್ಬೇಕು. ಆದ್ರೆ ಅವ್ರು ಈಗ ಬರೋವರೆಗೂ ನನ್ನ ಮನೆಯಲ್ಲಿ ನಿಂತು ಅವ್ರು ಏನ್ ಮಾಡ್ತಾರೆ ಅಂತ ನಾನು ನೋಡ್ಲೇಬೇಕು. ದೇವರಾಜ್, ನಿಮ್ ಹತ್ರ ಬಂದ್ರೆ 2 ಗಂಟೆ ಆದ್ರೂ ನನ್ನ ಬಿಡುವೇ ಇಲ್ಲ ಅಂತೀರ. ಈಗ ಹೊತ್ತು ಬೇರೆ ತುಂಬಾ ಹೋಗಿದೆ. ಮನೆಗೆ ಹೋದ್ರೆ ಅನ್ನಂದ್ರೆ ಕೇಳಿದ್ರೆ ಏನು ಅಂತ ಹೇಳ್ಬೇಕು ನಾನು? ನಿರ್ಮಲ, ಈಗ ಮತ್ತೆ ಪ್ರೇಮೆ ಕಾಮನ್. ಅಪರೂಪಕ್ಕೆ ಭೇಟಿಯಾದಾಗ ಸ್ವಲ್ಪ ಟೈಮ್ ಆಗೋದಲ್ಲವೇ? ಈ ಮನೆಯಲ್ಲಿ ಏನಾದ್ರೆ ಬಸವಾಡು. ಏನ್ ಹೇಳ್ಬೇಕು? ನಿರ್ಮಲ ಅತಿಗೆ, ಯಾಕಮ್ಮ? ಆದರ್ಶವಾದ ತಂಗಿಯನ್ನು ಪಡೆದ ನನ್ನ ಜೀವನ ಸಾರ್ಥಕವಾಯಿತು ಎಂದು ನಿಮ್ಮ ಅಣ್ಣಂದರ ಮಾಳಿಗೆ ಹಾಗೂ ಅವರ ಮರ್ಯಾದೆಗೆ ಮದ್ದು ಬಡಿದಂತ ಮಾಡಿದೆಯಾ? ಅದು ಮುಚ್ಚಮ್ಮ ಬಾಯಿನ. ನನ್ನ ತಂಗಿಯ ಬಾಳು ಬಂಗಾರವಾಗಲಿ. ಹಣಗಳನ್ನು ಪಡದವರ ಮನೆಗೆ ಈ ನನ್ನ ತಂಗಿ ಮಂಗಳ ದಾರಿಯಾಗಿ ಹೋಗ್ಲಿ ಅಂತ ನಿನ್ನ ಅಣ್ಣಂದಿರು ಹಗಲು ಇರಲು ತಮ್ಮ ಹೃದಯ ನಡೆದುಕೊಂಡು ನಿನ್ನ ಹಾರೈಸ್ತಾ ಬಂದಿದ್ದಾರೆ. ಅವರ ಆಸೆಯೆಲ್ಲ ನಿರಾಸೆ ಮಾಡ್ತಾ ಇದ್ದೆ. ಹೋಗಿ ಇಂಥ ಶ್ರೀಮಂತರ ಮಾತಿಗೆ ಕಾಲು ಜಲ್ದಿ ಈ ಸಮಾಜವನ್ನು ಸುಳ್ಳಾಗಿ ಬದುಕುವಂತ ಮಾಡಿದ ನೀನು. ಯಾರೇ ನೀನು? ಇವರಿಗೆ ಎಷ್ಟೋ ಸುಮ್ಮನೆ ಮತ್ತೇನ ಮುಚ್ಚ ಬಾಯಿನ. ನೀನು ಮಾತ್ರ ಹೇಸು ಕೃತ್ಯಗಳು ಅವ್ರ ಅಣ್ಣಂದಿರು ಗೊತ್ತಾಗಿದ್ದ ವಿಶ್ವಾದ್ರೆ ನೀನು ಜೇವನ್ನು ತುಂಡು ತುಂಡ ಕತ್ತರಿಸಿ ಹೇಳಿಕೊಡ್ತಾರೆ. ಬರೋ ಹುಷಾರಾಗಿರೋ. ಇವಾಗ ಅಣ್ಣಂದಿರ ಕಡಿತ ಹಿಡಿತು ಮೂಲಕ ಏನು ತಪ್ಪು ಮಾಡಿದ್ದೇನೆ. ಇವನ್ನು ಪ್ರೀತಿ ಮಾಡಿದ್ದೇನೆ. ಕೂಡ ಇವನು ಮದುವೆಯಾಗುತ್ತೇನೆ. ನೀನೊಬ್ಬ ಗಂಡ ಪ್ರೀತಿ ಮಾಡಿದ್ರೆ ಮದುವೆ ಯಾವ್ದವ್ರಿಗೂ ಪ್ರೀತಿ ಮಾಡ್ತಾನೆ ಇರ್ಬೇಕು. ಅದನ್ನು ಬಿಟ್ಟು ಈ ದಟ್ಟವಾದ ಕಾಡಿನಲ್ಲಿ ಯಾರು ಇಲ್ಲದ ಜಾಗದಲ್ಲಿ ಒಂದು ಹೆಣ್ಣನ್ನು ಕರ್ಕೊಂಡು ಹೋಗಿ ಕಾಮ ಕ್ರೀಡೆ ಆಡ್ತಾ ಇದ್ದಲ್ಲ, ನೀವು ಯಾವ ಸೀರೆ ಗಂಟು? ಮಗನ ಕೈಯನ್ನು ಇಲ್ಲ ಎತ್ತಿನ ಕೈಯನ್ನು ಕತ್ತರಿಸಿ ಬಿಡ್ತಾನೆ ಮಗನೇ. ಏ ಶಂಕರ, ಏ ದೇವರಾಜ, ಆರ್ಯಾಡಬೇಡ. ಆರ್ಯಾಡಿದರೆ ಆರಕ್ಷಣದಲ್ಲಿ ಕತ್ತನ್ನು ಕತ್ತರಿಸಿ ನಿನ್ನ ರಕ್ತವನ್ನೇ ಗಡಗಡನೆ ಕುಡಿದು ಬಿಡ್ತಾನೆ ಮಗನೇ. ಶಂಕರ, ಈ ದೇವರಾಜ ರಕ್ತ ಪಡೆದಂಡ ಈ ಭೂಮಿ ಮೇಲೆ ಉಳಿದಿಲ್ಲ, ಮುಂದೆ ಉಳಿದೋದಿಲ್ಲ. ಬಾಳಪಾಯಿ ಹುಟ್ಟಿಲ್ಲ ಅನ್ನವನ ದೇವರಾಜ. ಹಳ್ಳಿಯಲ್ಲಿ ನಡೆಸುತ್ತಿರುವ ನಿಮ್ಮಂತ ದರ್ಪದ ದಬ್ಬಾಳಿಕೆನ ತೋಡೆ ಪದ ಮಾಡಿ
ನೀವೇ ಹೆಸರನ್ನು ಸರಳರೆಂದು ನಾನು ಮಾಡಲಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ, ಭಕ್ತರ ಮಗನೇ ಮೈಮೂಟು. ಹೋಗಲೇ ಹೋಗು. ಎತ್ತಿತ್ತು ನಮ್ಮ ಮನೆಯನ್ನು ಮಕ್ಕಳ ಮೇಲೆ ಕೈ ಎತ್ತಿ ನನಗೆ ಎಚ್ಚರಿಕೆ ಮಾತು ಕೊಟ್ಟು ಹೋಗುವ ಯಾವ ಕದಿಮ ಆ ನಿಬಂಧಿತ ಅವನೇಕೆ ನಿನ್ನ ಮೇಲೆ ಕೈ ಎತ್ತಿದ? ಅಯ್ಯೋ, ಇಲ್ಲಿ ನಡೆದ ವಿಷಯವನ್ನು ಶಂಕರ್ಗೆ ನಾನು ಹೇಳ ಬೇಡ ಬೇಡ. ಮೊದಲೇ ಶಂಕರ್ ನನ್ ಕೋಪಿ ಇದ್ದಾನೆ. ಈ ವಿಷಯವೇನಾದ್ರೂ ಗೊತ್ತಾದ್ರೆ ಇವರ ತಂಗಿನ ಸಾಯಿಸಿ ಬಿಡ್ತಾನೆ. ಇಲ್ಲ, ನಾನು ಹೇಳ್ಬಾರ್ದು. ಏಕೆ ನಿಬಂಧಿತ ಆ ದುಷ್ಟನಿನ ಮೇಲೆ ಕೈ ಎತ್ತಿದಂತೆ ಕೇಳಿದರೆ ಸುಮ್ಮನಾಗಿ ಬಿಟ್ಟೆಯಲ್ಲ? ನಿರ್ಮಲ, ನೀನಾದರೂ ಹೇಳಮ್ಮ, ದೇವರಾಜನು ಏಕೆ ನಿನ್ನ ಅತ್ತಿಗೆ ಮೇಲೆ ಕೈ ಮಾಡಿದ? ಅಣ್ಣ, ಅದು ಏನಾಯ್ತು ಅಂದ್ರೆ ಅದನ್ನ ನಾನು ಹೇಳ್ತೀನಿ. ನಾನು ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೆ, ಇವನು ಇದೇ ದಾರಿಯಲ್ಲಿ ಬರ್ತಾ ಇದ್ದ. ಸ್ವಲ್ಪ ಸೈಡ್ ಸರಿ ಅಂದ್ರೆ ಸಾಕು, ನೀವು ಕೋಪಗೊಂಡು ನನ್ನ ಎದೆ ಮೇಲೆ ಬಂದ. ಅದಕ್ಕೆ ನಂದು ಕೋಪ ಬಂದು ಒಂದು ಕೆನ್ನೆಗೆ ಬಾರಿಸಿರೋ ಅದೇ ಸೇಡಿನಿಂದ ನನ್ನ ಮೇಲೆ ಕೈ ಇಟ್ಟಿದ. ಅಲ್ವೇ ನಮ್ಮ ನಿರ್ಮಲ? ಹೌದತ್ತಿಗೆ. ನೋಡು ನಿವೇದಿತ, ಆ ದುಷ್ಟನ ಕಣ್ಣಿಗೆ ಬಾರಿಸಿ ಒಳ್ಳೆದನ್ನ ಮಾಡ್ತೀಯ. ಸ್ವಲ್ಪ ಸಲಗೆಯಿಂದ ಮಾತನಾಡಿಸಿದರು ಕೆಟ್ಟ ಕಾಮದ ಕಣ್ಣು ಹಾಕುವ ಕಾಮ ಪಿಚಾಚಿಯವನು. ಆ ನಿರ್ಮಲ, ನೀನು ಮನೆಗೆ ನಡೆ, ನಾನು ನಿಮ್ಮತ್ತಿಗೆ ಹೊಲದ ಕಡೆ ಸುತ್ತಾಡಿಕೊಂಡು ಬರ್ತೇವೆ. ಹೌದಲ್ಲ ಅತ್ತಿಗೆ? ನೀನು ಹುಷಾರಾಗಿ ಅಮ್ಮ, ನಾನು ಏನು ಹೇಳುತ್ತಿಲ್ಲ. ಆಯ್ತಪ್ಪಿ. ಇದೇನು ನಿವೇದ, ನನ್ನ ತಂಗಿ ನೀನು ಕೂಡಿ ಯಾವುದಾದರೂ ಒಳಸಂಚು ನಡೆಸಿದ್ದೀರಾ? ಯಾಕೆ ಶಂಕರ್ ಈ ರೀತಿ ಕೇಳ್ತಾ ಇದ್ರೆ ನೀವು? ಮತ್ತೇನು ನಿವೇದ, ನನ್ನ ಮುಂದೆ ಏನು ಹೇಳೋದಂತ ಹೇಳಿ ನನ್ನ ತಂಗಿಯ ಮುಂದೆ ಏನು ಹೇಳಿ ಕಳ್ಸಂತಾಯಿತಲ್ಲ, ಏಕೆ ನನ್ನಿಂದ ಮುಚ್ಚಿಟ್ಟುಕೊಳ್ಳುವಂತ ಗುಟ್ಟೇನಾದರೂ ಇದೆಯೇ? ಶಂಕರ್, ಅಂತ ಗೊತ್ತೇನಿಲ್ಲ. ಆದ್ರೆ ನಿನ್ನ ತಂಗಿಯನ್ನು ಮನೆ ಬಿಟ್ಟು ಹೊರಗಡೆಯಲ್ಲಿ ಹೋಗ್ಬೇಡ ಅಂತ ಹೇಳಿದ್ರಂತೆ. ಅವಳಿಗೆ ಮನೆಯಲ್ಲಿ ಕುಂತು ತುಂಬಾ ಬೇಸರವಾಗಿತ್ತು. ಅದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೊಲದ ಕಡೆಗೆ ಬಂದ್ರು. ಇಲ್ಲಿ ನಡೆದ ವಿಷಯವನ್ನು ಅಣ್ಣನವರಿಗೆ ಹೇಳ್ಬೇಡ ಅಂತ ಹೇಳಿದ್ರು. ಅಷ್ಟೇ ಅವ್ರು ಹೇಳಿದ್ದು. ಓಹೋ, ಈ ವಿಷಯನಾ? ಹೌದು ನಿವೇದಿತ, ಕೆಟ್ಟ ಮಾನವರು ತುಂಬಿದ ಈ ಸಮಾಜದಲ್ಲಿ ಸುಂದರವಾದ ಒಂದು ಹೆಣ್ಣು ಹೊರಟರೆ ಸಾಕು, ನೂರೊಂದು ಕಾಮಕದ ಓರೆಗಳನ್ನು ಬಿಟ್ಟು ಕಾಮದ ಕಣ್ಣಿನಿಂದ ಆಯ್ಕೆ ಮಾಡಿಬಿಡುತ್ತಾರೆ ಮಾನವತೆಯರ ದೇಹವನ್ನು. ಅದಕ್ಕೆ ಗೌರವಸ್ಥ ಮನೆತನದ ಹೆಣ್ಣನ್ನು ಮನೆ ಬಾಗಿಲು ದಾಟುವುದಕ್ಕೆ ಹೆದರಿಕೆ ಬರುತ್ತದೆ ಈ ಕಲಿಯುಗದಲ್ಲಿ. ಶಂಕರ್, ಒಂದು ಹೆಣ್ಣಿನ ಮನಸ್ಸು ಶುದ್ಧವಾಗಿದ್ರೆ ಸೂಳೆಗಾರಿಕೆಯನ್ನು ಮನೆ ಮಾಡು ಅಂತ ಹೇಳ್ತಾರೆ ಹಿರಿಯರು. ನೋಡು ನಿವೇದಿತ, ನೀನಂತ ಗಟ್ಟಿ ಮನಸ್ಸನ್ನು ಹಿಡಿದು ಗರತಿಯಾಗಿ ಬಾಳಬೇಕೆಂದು ಪಣ ತೊಟ್ಟು ನಿಂತರು ಆ ನಿಮ್ಮ ಗಟ್ಟಿಯಾದ ಮನಸ್ಸನ್ನು ಕಾಮ ಎಂಬ ಆದದಿಂದ ಪುಡಿ ಪುಡಿ ಮಾಡಿ ಅಡಿಗಡಿಗೂ ನಿಮ್ಮ ಮಾನ ಮರ್ಯಾದೆಯನ್ನು ಕಲಿಯಬೇಕೆಂದು ಸಂಚಿನಿಂದ ಸೋಗು ಹಾಕಿಕೊಂಡು ತರುವ ಶ್ರೀಮಂತ ಕತ್ತರು ಸಾಕಷ್ಟು ತುಂಬಿವೆ ಈ ಸಮಾಜದಲ್ಲಿ. ಅದಕ್ಕಿಂತ ಶ್ರೀಮಂತರ ಕಣ್ಣಿಗೆ ಬಯಸಿದಂತೆ ಈ ಬಡವರ ಪಂಜರದಲ್ಲಿ ಅರಗಿಯಾಗಿ ಸಾಕಿದ್ದೇವೆ ಆ ನಮ್ಮ ತಂಗಿಯನ್ನು. ಶಂಕರ್, ನಾನು ಈ ರೀತಿ ಹೆಚ್ಚಿನದ ತಪ್ಪಿಸ್ಕೋಬೇಡಿ. ಪಂಜರದಲ್ಲಿ ಮುದ್ದಾಗಿ ಬೆಳೆಸಿರುವ ಈ ನಿಮ್ಮ ಗಿಳಿಪರನ್ನು ಯಾರಾದ್ರೂ ಒಬ್ಬ ಬೇಟೆಗಾರ ಬೇಟೆ ಆಡ್ಕೊಂಡು ಹೊರಟೋದ್ರೆ ಏನ್ ಮಾಡ್ತೀರಾ? ಬೇಟೆಗಾರರು ಬಂದ ಬೇಟೆಗಾರನೆಲ್ಲ ಬಾಯವನ್ನು ಕತ್ತರಿಸಿ ಆ ಬಂಧನ ಮಾನ ತನ್ನೆಲ್ಲ ಬಂದು ಬರೋದು ಎತ್ತಿ ಕಲಿಸುತ್ತೇನೆ. ಒಂದು ವೇಳೆ ನೀವು ಸಾಕಿದ ಈ ಅರಗಿಣಿ ಆ ಬೇಟೆಗಾರ ಇಷ್ಟಪಟ್ಟು ಅವನಿಂದೆ ಹಾರಿ ಹೋದ್ರೆ ಯಾವುದಾದರೂ ಒಂದು ಆಶೆನ ಹಚ್ಚಿ
ನಮ್ಮ ಪಂಜರದಿಂದ ಆರಿಸಿಕೊಂಡ ಬೇಟೆಗಾರನು ಕೊನೆವರೆಗೂ ತನ್ನ ಸತಿಯನ್ನಾಗಿ ಇಟ್ಟುಕೊಂಡರೆ ಸರಿ, ಇಲ್ಲ ಮಧ್ಯದಲ್ಲಿ ಅರಗಿಣಿಯ ಅಂದವನ್ನು ನೋಡಿ ಊಟುಗು ಕೊಟ್ಟು ಮುಟಿಗೆ ಮಾಡಿ ಕೈ ಬಿಡಲು ಪ್ರಯತ್ನ ಪಟ್ಟರೆ ಆ ದುಷ್ಟ ಬೇಟೆಗಾರರ ವಂಶವನ್ನೇ ನಿರ್ವಂಶ ಮಾಡಿ ಈ ಭೂಮಿಯ ಮೇಲೆ ಅವನ ಹೆಸರು ಇಲ್ಲದಂತೆ ಹಾಕಿಸುವ ಹಾಕುವನು ಈ ಶಂಕರ. ಮತ್ತು ಈ ನಿಮ್ಮ ತಂಗಿ ಮೇಲೆ ನಿಮ್ಮ ಪ್ರಾಣವನ್ನು ಇಟ್ಕೊಂಡಿದ್ರಲ್ಲ, ಅಷ್ಟೇ ಸಾಕು. ನಡೆಯಿರಿ, ಸುಮ್ಮನೆ ಮತ್ತಾಯ್ತು, ಸ್ವಲ್ಪ ಹೊಲದ ಕಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಹೊಲಕ್ಕೆ ಹೋಗುವ ಮುನ್ನ ಈ ಕಾಡಿನಲ್ಲಿ ಹಾರಾಡುತ್ತಿರುವ ಹಕ್ಕಿ ಪಕ್ಷಿಯಂತೆ ನೀನು ಕೂಡ ಒಂದಾಗಿ ಹಾರಾಡಬಾರದೆ ಈ ಶಂಕರನ ಒಡಗೂಡಿ. ಆಯ್ತು ಶಂಕರ್, ನೀವ್ ಇಷ್ಟದಂತೆ ಆಗ್ಲಿ. ಜಮಾಯಿಸಿ ಅಧಿಕವನ ಲಗಾಯಿಸಿ ಜಮಾಯಿಸಿ ಅಧಿಕವನ ಲಗಾಯಿಸಿ ಮೇಲೆ ಹೋದಂತೆ ಈ ಡ್ರೆಸ್ ಸ್ವರ್ಗಕ್ಕೆ ಅಡ್ರೆಸ್ ಲವ್ 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 ಜಮಾಯಿಸಿ ಲಭಿಕರಣ ಲಗಾಯಿಸಿ Miss
ಶಿವಮಾಮ, ಶಂಕರ ಮಾಮ, ಯಾರು? ಓಹೋ, ವಿಜಯ್ ಮಾಮ. ಮಾಮ ಈಗ ಬಂದ್ರೇನು? ಹೌದು ನಿರ್ಮಲ, ಇದೀಗ ಬಂದೆ. ಮಾವಂದಿರ ಮನೇಲಿಲ್ವೇ? ಇಲ್ಲ ಮಾಮ, ಅವ್ರು ಹೊರಗಡೆ ಹೋಗಿದ್ದಾರೆ. ಬನ್ನಿ ಮಾಮ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡಿದ್ರಂತೆ. ನಿರ್ಮಲ, ಊಟ ಮಾಡೋದಕ್ಕಿಂತ ಮುಂಚೆ ಮಾವಂದಿರಲ್ಲ ಈ ಮನೇಲಿ. ಈ ನಿನ್ನ ಮಾವನ ಮನ ತಣಿಸುತ್ತೆ ಒಂದು ಗೀತೆಯನ್ನು ಆಡಬಾರದೆ ನೀನು? ಮಾಮ ಏನ್ ಹೇಳ್ತಾ ಇದ್ದೀರಾ? ನಾವಿಬ್ರು ಹಾಡಿ ಕುಡಿಬೇಕಾದ್ರೆ ನಮ್ಮ ಅಣ್ಣಂದ್ರೆ ಏನಾದ್ರು ಬಂದ್ರೆ ನನ್ ಬಗ್ಗೆ ನಿಮ್ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊಬೋದು ಅಂತ. ಅವ್ರು ಯಾಕೆ ತಪ್ಪು ತಿಳಿದುಕೊಳ್ತಾರೆ ನಿರ್ಮಲ? ಮುಂದಿನ ವಾರದಲ್ಲಿ ನನ್ನ ಮದುವೆ ಎಂದಾಗ ಇವತ್ತಿದ್ರು ನೀನೇನು ಹೆಂಡತಿ ಕೈ ಹಿಡಿದು ಹಾಡಿ ಕುಣಿದಾಡಿದ್ರೆ ಅವ್ರು ಏನು ತಿಳಿದುಕೊಳ್ಳುತ್ತಾರೆ? ಆಡು ನಿರ್ಮಲ, ಈ ನಿನ್ನ ಪತಿಯ ಪರಮ ಸಂತೋಷಕ್ಕಾಗಿ ಸತಿಯಾಗಿ ಬರುವ ನೀನು ಸೌಜನ್ಯತೆ ಹಾಡನ್ನು ಆಡಬಾರದೆ. ಅದು ನೋಡಿ ಮಾಮ, ನನ್ನ ಕೈ ಹಿಡಿಯುವ ಕಣ್ಣ ಬೈ ಅಂದಮೇಲೆ ನಿಮ್ಮ ಆಸೆಯನ್ನು ನಾನು ಈಡೇರಿಸ್ತಾ ಇರ್ತೀನ. ನೀವು ಇಷ್ಟದಂತೆ ಆಗಿ ಮಾಮ. ನಡೆದರೆ ಮಗಳುಗಳಿಗೆ
ಬಾಯಲ್ಲಿ ನೀರು ಬರ್ತಾ ಇದೆ, ವಾಂತಿ ಬರ್ತಾ ಇದೆ ಮಾಮ. ಹೌದಾ, ಪಿತ್ತ ಜಾಸ್ತಿಯಾಗಿ ಈ ರೀತಿ ಆಗಬಹುದು. ಬಾ ನಿರ್ಮಲ, ಈಗ ಹೋಗಿ ಆಸ್ಪತ್ರೆಗೆ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿರು ಅವರಿಗೆಲ್ಲ ಫೋನ್ ಹಚ್ಚಿ ಆಸ್ಪತ್ರೆಗೆ ಬರೋರು ಹೇಳ್ತಾರೆ. ಬಾ ನಿರ್ಮಲ, ಹೋಗೋಣ. ತಂಗಿ ನಿರ್ಮಲ, ಎಷ್ಟೊತ್ತುವರೆಗಿಂತ ಕೂಗಿದಲ್ಲಿ ನನ್ನ ತಂಗಿಗೆ ಕೇಳಿಸ್ತಾನೆ ಇಲ್ಲ, ಒಳಗಡೆ ಮಾತನಾಡುತ್ತಾ ಕೂತಿರ್ತಾಳೆ. ನಿವರಿತಾ, ತಂಗಿ ನಿರ್ಮಲ, ಯಾರದ್ರಪ್ಪ ಮನೆಯಾಗ? ಓಹೋ ದೇವೇಗೌಡರು, ನಮಸ್ಕಾರ ರೀ ದೇವೇಗೌಡರಿಗೆ. ದೇವಿಗೆ ನಮಸ್ಕಾರಕ್ಕೆ ಬೆಂಕಿ ಹಚ್ಚ. ಒಯ್ಯ ಸಾಲವನ್ನು ಮನೆ ಕೊಡಬೇಕನ್ನ ಸ್ವಾಭಿಮಾನವೇ ನಿನಗೆ? ಇಲ್ಲ ಗೌಡ್ರಿ, ನಿಮ್ಮಿಂದ ಪಡೆದ ಸಾಲವನ್ನು ಬಡ್ಡಿ ಸಮೇತ ತೀರಿಸಬೇಕಂತ ಹಣಸಾಸ ಮಾಡಿದೆ. ಆದರೆ ಏನು ಮಾಡುವುದು, ಈ ವರ್ಷ ರೈತನಿಗೆ ಆದ ಅನ್ಯಾಯ ನಿಮಗೂ ಗೊತ್ತಿದ್ದು ಮಾತು ಇದೆ. ಮಳೆ ಆದರೂ ಬೆಳೆ ಇಲ್ಲ, ಬೆಳೆ ಆದರೂ ಒಳ್ಳೆ ಬೆಲೆ ಇಲ್ಲ. ಹೀಗಿರುವಾಗ ರೈತರ ಉಸಿರೇ ನಿಂತೋಗಿದೆ ಗೌಡ್ರಿ, ಉಸಿರೇ ನಿಂತೋಗಿದೆ. ಇಲ್ಲೇಶ್ವ, ರೈತರ ಉಸಿರು ನಿಂತದಂಗ ನನ್ನ ಹತ್ರ ಸಾಲವನ್ನು ತಂದು ಮಾಡಿ ಕೊಡದೆ ಕಪ್ಪು ಚುಪ್ಪಾಗಿ ಕೊಡ್ತಾರೆ. ಈ ದೇವೇಗೌಡನ ಮನೆತನ ನಡೆಯೋದು ಹೇಗೆ? ಗೌರಿ, ನಿಮ್ಮಿಂದ ಪಡೆದ ಹಣವನ್ನು ತಂದು ಗಪ್ಚುಪ್ಪಾಗಿ ಕೂತವನು ನಾನಲ್ಲ. ಈ ವರ್ಷ ರೈತನಿಗೆ ಏಟಿನ ಮೇಲೆ ಏಟು, ಪೆಟ್ಟಿನ ಮೇಲೆ ಪೆಟ್ಟೊಂದು ಬಿದ್ದಿತ್ತು. ಹೀಗಿರುವಾಗ ಎಷ್ಟೋ ರೈತರು ಸಾಲಕ್ಕೆ ಎಗರಿ ಸಾವಿಗೆ ಶರಣಾದರು. ಇನ್ನು ಕೆಲವಷ್ಟು ರೈತರು ಹಿಂದೆ ಹಿರಿಯರು ಮಾಡಿದ ಆಸ್ತಿಯನ್ನು ಮಾರಿ ನಿಮ್ಮಂತ ಶ್ರೀಮಂತರಿಗೆ ಸಾಲವನ್ನು ತೀರಿಸಿ ಬೀದಿಗೆ ಬಂದರು ಗೌಡ್ರಿ, ಬೀದಿಗೆ ಬಂದರು. ಎಂದರೆ ಮಲ್ಲೇಶ್ವರಿನ ಮಾತಿನ ಬೀದಿಗೆ ಬಿದ್ದವರಲ್ಲ ನೀನೇ ಕಾರಣಭೂತರಂತ ಹೇಳಿದಂತಾಗುತ್ತದಲ್ಲ ಈ ನಿನ್ನ ಮಾತಿನ ತಾವೆಲ್ಲ ಶ್ರೀಮಂತರೇ, ರೈತರು ಮಾಡಿದ ಸಾಲಕ್ಕೆ ಎಗರಿ ಬೀದಿಗೆ ಬಂದಿದ್ದು ಅಂದಿದ್ದು. ಲೇಶ್ವ ದುಡಿಯದ ಸೋಮಾರುತರ ತಿರುಗಿ ಸಾಲ ಮಾಡಿ ಸೂರ್ಯನಂತೆ ತಿರುಗಾಡಿ ಕೋಟ್ಯಾನ ಗಂಟೆಗೆ ಸಿಕ್ಕಲ್ಲಿ ಅಲರಾಡಿ ಕಲಿಗೆ ದೇವ ಕಾಲಾದಾಗ ಸಾಲದ ಗಂಟ ಬಿದ್ದಾಗ ಬೀದಿಗಾದರೂ ಬರ್ತದೆ, ಭಿಕಾರಿಯಾಗುತ್ತದೆ. ಸುಮ್ಮನೆ ನಮ್ಮ ಸಾಲವನ್ನು ಕೊಟ್ಟು ಬಿಡು. ಗೌರಿ, ತೋಳ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಎಸೆದಂತೆ ಮಾಡಬೇಡಿ. ಈ ವರ್ಷ ಬಡವನಿಗೆ ಆದ ಒಂದೊತ್ತಿನ ಕೂಲಿಗೆ ಲೆಕ್ಕ ಹಾಕಿ ತಿಂದ ಪರಿಸ್ಥಿತಿ ಬಂದಿದೆ ಈ ರೈತನಿಗೆ. ಅದಕ್ಕೆ ಇನ್ನು 2 ತಿಂಗಳ ಅವಕಾಶ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಬಡ್ಡಿ ಸಮೇತ ಸಾಲವನ್ನು ತೀರಿಸಿ ಬಿಡ್ತೀನಿ. ಏನಮ್ಮ ತಮ್ಮ, ನಾ 8 ತಿಂಗಳಾತಿ ಬಿಡಿ ಹೇಳಕತ್ತೀನಿ, ಒಂದು ರೊಕ್ಕ ಕೊಡಲ್ಲ, ಸಾಲ ಬಂದ ಮುಟ್ಲ. ಅದೇನಂತಾರಲ್ಲ
ಕೊಟ್ಟ ಅಲ್ಲ ತನ್ನ ಅಲ್ಲದಪ್ಪ, ಸರಳಾಗಿ ನಮ್ಮ ರೊಕ್ಕನ ಕೊಟ್ಟಪ್ಪ ತಮ್ಮ. ನೋಡು ಮುರುಗೇಶ, ನೀನು ತಿಳಿದವನೇ ಇದ್ದೆ. ನಮ್ಮ ಪರಿಸ್ಥಿತಿ ಹೇಗೆ ಇದೆ ಅಂತ ನಿಮಗೆ ಗೊತ್ತಿದ್ದು ಮಾತ್ರ ಇದೆ. ಈ ರೈತನ ಒಡಲು ಸೀಳಿದರು ನಮ್ಮ ಬಿಡಿಗಾಸು ನನ್ನ ಹತ್ತಿರ ಸಿಗಲಾರದು. ಇನ್ನ ಒಂದು 2 ತಿಂಗಳ ಅವಕಾಶ ಕೊಟ್ಟರೆ ನಿಮ್ಮ ಸಾಲವನ್ನು ಮುಟ್ಟಿಸಿ ಋಣಮುಕ್ತನಾಗ್ತೀನಿ. 1-2 ತಿಂಗಳು ಒಂದೆರಡು ತಿಂಗಳ ಅವಧಿ ಕೊಡೋದಕ್ಕೆ ಈ ಗೌಡಿಯನ್ನು ದುಡ್ಡನ್ನು ಗಿಡದಲ್ಲಿ ಬೆಳೆದಿಲ್ಲ. ಒಳ್ಳೆ ಮಾತಿನಿಂದ ಹಣ ಕೊಟ್ಟರೆ ಸರಿ, ಇಲ್ಲ ನಿನ್ನ ಮನೆಯ ಸಾಮಾನವನ್ನು ಹೊರ ಹಾಕಿ ಈ ನಿನ್ನ ಮನೆಯ ಆಲೋಚನೆ ಹಾಕಬೇಕಾಗುತ್ತದೆ. ಯಾರ ಮನೆಯ ಆಲೋಚನೆ ಅರವಕರು ನೀನು ದುಡ್ಡು ಕೊಟ್ಟರೆ ಕೊಟ್ಟಿಲ್ಲ, ನಿನ್ನ ದುಡ್ಡು ನಮ್ಮ ಕೈಗೆ ಸೇರಿದ ತಕ್ಷಣ ಬಡ್ಡಿ ಹೆಚ್ಚಿದೆಯ ಆ ಬಡ್ಡಿ ಮುಟ್ಟಲೆತ್ತರಕ್ಕೆ ಬರಲು ಎಷ್ಟೋ ಬಡ ರೈತರು ನೀವು ಕೊಡುತ್ತಿರುವ ಕಿರುಕುಳ ತಾಳಲಾರದೆ ನೇರವಾಗಿ ಕೊಂಡು ಸತ್ತು ಹೋಗಿದ್ದಾರೆ. ಮತ್ತೆ ಅದೇ ತೋರ್ಜನವನ್ನು ನಮ್ಮ ಮನೆತನದ ಮೇಲೆ ತೋರಿಸಲು ಬಂದರೆ ನಿನ್ನ ದರ್ಪವನ್ನೇ ಧ್ವಂಸ ಮಾಡಿ ಈ ನಿನ್ನ ದರಿದ್ರ ದೇಹವನ್ನು ಈ ನಿನ್ನ ಪುಂಡದ ಬಾಸರಾಮರಿಂದ ರುಂಡ ಮುಂಡವನ್ನು ಬೇರ್ಪಡಿಸುವುದಾದ ಅರಿಯಾದಿಲ್ಲ ಹೊರಟುವಾಗ. ಏನಪ್ಪ ತಮ್ಮ, ಮಾನ ಮರ್ಯಾದೆ ಬಿಟ್ಟು ನಿಂತರಂತ ಮಾಡಿದ್ದಾರ. ನಿಮ್ಮ ಮನೆ ಬಿಟ್ಟು ಸರಳಲ್ಲ, ನಮ್ಮ ಸರಳ ಸಾಲೆಯನ್ನ ಕೊಟ್ಟವಳಪ್ಪ ತಮ್ಮ. ತುತ್ತು ಕೂಲಿಗೋಸ್ಕರ ಎತ್ತಲಾದರೂ ಮಾತನಾಡಿ ಸತ್ತು ಹೋಗುವನ ಶಂಕರ ಕೈಯಲ್ಲಿ ಕೋಟ್ಯಾಂತರ ಸಾಲವನ್ನು ಕೊಟ್ಟು ಸರ್ಕಾರವೇ ರೈತರ ಕಷ್ಟವನ್ನು ಕೊಂಡು ಏನು ಕೇಳದೆ ಮೂಕನಾಗಿ ಕುಳಿತಿದೆ. ಸರ್ಕಾರಕ್ಕೆ ಗೊತ್ತಿರ ರೈತರ ಕಷ್ಟ ಸುತ್ತು ಹತ್ತು ಹಣ್ಣು ದಿನ ಗೊತ್ತಿಲ್ಲವೇ ಕತ್ತೆ ರೈತರ ಕಷ್ಟ. ಲೇಷಕರ ರೈತರ ಕಷ್ಟವನ್ನು ಕೇಳಿ ಸರ್ಕಾರ ಮೂಕಾಗಿ ಕುಳಿತಿರಬಹುದು. ಇಲ್ಲ ರೈತರ ಕಣ್ಣೀರು ಕೇಳಿ ಈ ಸರ್ಕಾರ ಸಾಲಗಳ ಮನ್ನಾ ಮಾಡಬಹುದು. ಯಾಕಂದರೆ ಈ ಸರ್ಕಾರಕ್ಕೆ ರೈತರ ನೀತಿ ಇದೆ. ಈ ದೇವರಿಗೆ ಯಾರ ನೀತಿಲ್ಲ. ಸಾಲ ಕೊಡಬೇಕು ಒಂದು, ನಿಮ್ಮ ಮನೆಯನ್ನು ಖಾಲಿ ಮಾಡಬೇಕು ಒಂದು. ಬೇಡಿ ಗೌರಿ, ಅಂತ ನಿರ್ಧಾರಕ್ಕೆ ಬರಬೇಡಿ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಬಡವನನ್ನು ಬೀದಿಗೆ ತಳ್ಳಬೇಡಿ. ಸ್ವಲ್ಪ ಸಮಯ ಕೊಟ್ಟರೆ ಸಾಕು. ಹೇಗಾದರೂ ಮಾಡಿ ಇನ್ನ 1 ವಾರದೊಳಗೆ ನಿಮ್ಮ ಬಡ್ಡಿ ಗಂಟನ್ನು ಕೊಟ್ಟು ಬಿಡುತ್ತೇನೆ. ಲೇಶ್ವ ಮಾತು ಕೇಳಿ 1-2 ತಿಂಗಳ ಅವಧಿ ಕೊಡಬಹುದು. ಆದರೆ ನಿಮಗೆ ತಮ್ಮ ಸರ್ಕಾರ ಮಾಡುತ್ತಿರುವ ಮಾತು ಕೇಳಿದರೆ ನಿಮಗೆ ಬೀದಿಗೆ ಶುರು ಮಾಡಬೇಕಾಗುತ್ತದೆ. ಗೌರಿ, ನಮ್ಮ ತಮ್ಮನ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಬೇಡಿ. ಅವನಿಗೆ ನಾನು ತಿಳಿಸಿ ಹೇಳುತ್ತೇನೆ. ಆದರೆ ಸ್ವಲ್ಪ ಸಮಯ ಕೊಟ್ಟರೆ ಸಾಕು. ನೋಡ್ತೀವಣ್ಣ, ನಿನ್ನ ಸಾಲ ಕಟ್ಟಕ್ಕೆ ಸಮಯ ಕೊಡ್ರು ಅಂತೇಳಿ ಸಂಗಟ ಪಡಿಬೇಡ. 1 ವಾರದ 2 ವಾರ ಟೈಮ್ ತಗ. ಆದ್ರೆ ನಿತ್ಯ ನಮ್ಮ ಗೌಡ್ರ ಬಗ್ಗೆ ನಿಮ್ಮ ತಮ್ಮ ಸರಿಯಾಗಿ ತಿಳಿಸಿ ಹೇಳ ಮನೆಗೆ ಹೋಗಿ. ಯಾಕಂದ್ರೆ ಹೆಂಗದ್ರು ಅಂತ ಗೊತ್ತ ನಮ್ಮ ಗೌಡ್ರ ನಿನಗ. ಆಯ್ತು ಮುರುಗೇಶ, ಏನು ತಿಳಿಯದೆ ನನ್ನ ತಮ್ಮನಿಗೆ ನಾನು ಎಲ್ಲವನ್ನು ತಿಳಿಸಿ ಹೇಳುತ್ತೇನೆ. ನೀವು ಸ್ವಲ್ಪ ಸಮಯ ಕೊಟ್ಟರೆ ಸಾಕು. ನೋಡು ಶಿವ, ನೀನ್ ಹೇಳಿದಂತೆ ಕೇಳಿಕೊಂಡು
ಈ ದೇವರನ್ನು ವಾದ ಮಾಡ ಬಿಟ್ಟರೆ ಸರಿ. ಇಲ್ಲ ಅದಕ್ಕೆ ಕೆಲಸಕ್ಕೆ ಅದಕ್ಕೆ ತೋರಿಸಿ ಎದುರಾಗಿ ಆಗಿ ನಿಂತರೆ ಇದೇ ನನ್ನ ಕಣ್ಣಿನಿಂದ ನಿನ್ನ ತಮ್ಮನ ನೆಲೆಯನ್ನು ಸಿಳಿ ರಕ್ತವನ್ನು ಕುಡಿಬೇಕಾಗುತ್ತದೆ. ಜೋಕೆ ಹೋಗೋಣ. ಲೇ ಗೌಡ ನಿಂತುಕೋ. ಏನ ಸ್ವಲ್ಪ ಎಡವಟ್ಟ ಅನ್ಕತ್ತದ ಬ್ಯಾಡ ಬರ್ರಿ ಹೋಗೋಣ. ಲೇ ದೇವೇಗೌಡ, ನನ್ನ ಬಗ್ಗೆ ನನ್ನ ಅಣ್ಣನ ಮುಂದೆ ಎಚ್ಚರಿಕೆಯನ್ನು ಕೊಟ್ಟು ದಿಟ್ಟ ತೀರ್ಮಾನ ಬೇಡ. ಹಳ್ಳಿಯಲ್ಲಿ ನಡೆಸುತ್ತಿರುವ ನಿಮ್ಮಂತ ದರ್ಪಣದ ಬಾಳಿಕೆಯನ್ನು ಪುಡಿ ಪುಡಿ ಮಾಡಿ ರೈತರಿಗೆ ಮೋಸ ಮಾಡಿ ಅಮಾಯಕರ ಆಜ್ಞೆಯನ್ನು ಎತ್ತಿ ಹಾಕಿದ ನಿಮ್ಮ ಮೋಸ ವಂಚನೆಯನ್ನು ಬಯಲಿಗೆ ಎಳೆದು ವಿನಾಶವಾದ ನಿಮ್ಮ ದುರ್ನಡತೆ ದುರಾಚರಣೆಯನ್ನು ಜನರಿಗೆ ತಿಳಿಸಿ ನಿಮ್ಮಿಂದ ವಿಧಿ ವಿಧಿ ಒತ್ತಾಡುತ್ತಿರುವ ಪ್ರತಿಯೊಬ್ಬರನ್ನು ರಕ್ಷಿಗೆ ಎಬ್ಬಿಸಿ ಹುಚ್ಚ ನಾಯಿಯಂತೆ ಕೊರಳ ಚಪ್ಪಲಿ ಹಾರಿಸಿ ಈ ಜನರಿಗೆ ಮಾಡೋದಿಲ್ಲ. ನನ್ನ ಎದುರು ಸಿಡಿದಂತೆ ಸಂಕರ್ಮಲ್ಲ. ಸುಟ್ಟು ಹೋಗ್ತದೆಂದು ಸೂರತನದ ಮಾತನಾಡಬೇಡ ಈ ಶಂಕರನ ಮುಂದೆ. ಎಷ್ಟೋ ಕರ್ಮದ ನಿಮ್ಮ ದೌರ್ಜನ್ಯವನ್ನು ತೋರಿಸಿ ಅವರ ಆಸ್ತಿ ಪಾಸ್ತಿಯನ್ನು ಎತ್ತಾಕಿಕೊಂಡಿರಬಹುದು. ಅದನ್ನು ಈ ಶಿವಶಂಕರನ ವಿರುದ್ಧ ತೋರಿಸಲು ಬಂದರೆ ನಿನ್ನ ದರ್ಪವನ್ನು ಧ್ವಂಸ ಮಾಡಿ ಮರ್ಯಾದೆಗೂ ಹೊರಟು ಹೋಗು. ಇದು ಬೇಡವಲ್ರಿ. ಏನು ಎಡವಟ್ಟ ಹೆಂಗಂತ ಶಿವಣ್ಣ ಅವ್ರ ತಮ್ಮ ಎಲ್ಲೊಟ್ಟು ಹೇಳಿಬಿಟ್ರಂತ ನಿನ್ನ ಸ್ವಲ್ಪ ಬಂದಕ್ಕೆ ಡೌನ್ ಮಾಡಿಬಿಡ್ರಿ. ಬೇಡ ಬರ್ರಿ ಹೋಗೋಣ. ಲೇಶ ಈ ನಿನ್ನ ತಮ್ಮನಿಗೆ ಹಣ್ಣೆಂದು ಕರೆಯೋದಕ್ಕೆ ನೀನು ಇರುವುದಿಲ್ಲ, ತಮ್ಮೆಂದು ಕರೆಯೋದಕ್ಕೆ ನಿನ್ನ ತಮ್ಮ ಇರುವುದಿಲ್ಲ. ಬರ್ತೇನೆ. ಶಂಕರ ಭಗವಾನ ಸಿಟ್ಟು ಗೌಡಿಗೆ ಮೂಲವಪ್ಪ. ಈ ಊರಿನ ಶ್ರೀಮಂತರನ್ನು ಎದುರಾಕಿಕೊಂಡರೆ ಈ ಊರಿನಲ್ಲಿ ಬದುಕಕ್ಕೆ ಬಿಡ್ತಾರೇನಪ್ಪ ನಮ್ಮನ್ನು. ಯಾವನಾದರೂ ಮೋಸದ ಸಂತು ನಡೆಸಿ ಕೊಚ್ಚಿ ಹಾಕಿ ಕೊಂದಾಕಿ ಬಿಡ್ತಾರಪ್ಪ ರಾಕ್ಷಸರು. ಅಂದರೇನನ್ನ ಆ ರಾಕ್ಷಸರು ಮಾತನಾಡಿದನ್ನು ಸಹಿಸಿಕೊಂಡು ಸುಮ್ಮನಿರಬೇಕೆ? ಅಣ್ಣ, ಈ ನಿನ್ನ ತಮ್ಮ ಶಂಕರ ಶಕ್ತಿ ಸಾಮರ್ಥ್ಯವಾದ ಆ ಗೌಡನ ಗರ್ವ ಕಡಿಮೆ ಆಗಬೇಕು. ಈ ನಿನ್ನ ತಮ್ಮನಿಂದ ಮಾತ್ರ ಸಾಧ್ಯ. ಶಿವ ಶಂಕರ, ಯಾರು? ಓ, ನಿಮ್ಮ ತಂಗಿಯನ್ನು ವಿಜಯನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಅದಕ್ಕೆ ನಿಮ್ಮನ್ನು ಬಾ ಅಂತ ಹೇಳಿದ್ದೇನೆ. ಏನಾಯಿತು ನಮ್ಮ ತಂಗಿಗೆ? ಶಂಕರ, ಹೋಗೋಣ ನಡೆಯಪ್ಪ. ಹೋಗೋಣ.
ಇವನೊಬ್ಬ ದೊಡ್ಡ ಕ್ರಿಮಿನಲ್ ಮ್ಯಾನ್. ಯಾರನ್ನು ಕೇಳಿದರೂ ನಮ್ಮ ಆಜ್ಞೆಯನ್ನು ಎತ್ತಾಕಿದ, ನಮ್ಮ ಮನೆತನವನ್ನೇ ಬೀದಿಗೆ ತಳ್ಳಿದ ಎಂದು ಹಾಗಾದರೆ ನಮ್ಮ ಮನೆತನವನ್ನೇ ಸರ್ವನಾಶ ಮಾಡಿ ನಮ್ಮ ಆಜ್ಞೆಯನ್ನು ಎತ್ತಾಕಿ ನಮ್ಮ ವಂಶವೇ ನಿರ್ವಂಶವಾಯಿತೆಂದು ಗಳಿಸಿದರಂತಿರುವ ಗೌಡ ಇವನೇ ಇರಬಹುದು. ಗೌಡ, ಹಾಗೆ ನನ್ನ ಮನೆತನದ ಮೇಲೆ ದುಷ್ಟ ಕಾರ್ಯಗಳನ್ನು ಮಾಡಿದ್ದೇನೆ. ಇದೇ ನನ್ನ ಅನುತವಾದ ಕತ್ತಿಯಿಂದ ನಿನ್ನ ಕತ್ತನ್ನು ತೆಗೆದು ಭೂಮಿ ತಾಯಿಗೆ ನಿನ್ನ ಪಾಪದ ರಕ್ತವನ್ನು ಉಳಿಬಡಿಸಲಿದ್ದಾರೆ. ನನ್ನ ಹೆಸರು ಭೂಲೋಕದಲ್ಲಿ ಭಯಾನಕವಾಗಿ ಬರೆದ, ದೇವಲೋಕದಲ್ಲಿ ದೇವಾಗ್ನಿ ಅಂತ ಬರೆದ ದೇವದಾಸನೇ. ನುಡಿಗೆ ನಂಜರು ಬಡಿಸಿ ಬಿರುಗಾಳಿ ಅಂತ ಬೀಸಿ ಸಿಡಿಲಿನ ಸಂಪಾದಿಸಿಕೊಂಡಿರುವ ಈ ದಾಸರನ್ನ ತಡೆದ ನಿನಗೆ ದಾಸರನ್ನ ಕರೆದ ಕತ್ತೆಯ ಬೇಗರು ಮೊನ್ನೆ ಇಷ್ಟು ಬೆಲೆ ರಾಜಕುಮಾರ ಬೆಲೆ ಮಾಡಬಾರದೆ. ನನ್ನ ಅಕ್ಕನ ಮಗನ ಆಗಬೇಕಾದ ನೌಕರಿಯ ವಿಜಯ ಮಾಡಿದೆ. ಇದು ಒಳ್ಳೆಯ ನಮ್ಮನೆಗೆ ಬಂದು ನಮ್ಮನೆಗೆ ಬಾಯಿ ಒಂದಂತೆ ಮಾತನಾಡಿದೆ. ಇದೆಲ್ಲ ಸೇವೆ ತಿಳಿಸಬೇಕೆಂದು ಇಲ್ಲಿ ದೇವರ ಚಿತ್ತರಾಗಿ ಬಂದರೆ ತನಗೆಂದು ಈ ದೋಷವನ್ನು ಎತ್ತಬೇಕಾದರೆ ಪ್ರತಿ ಜನ್ಮ ಪಡೆದುಕೊಂಡು ಬರಬೇಕು ಈ ಭೂಮಿ ಮೇಲೆ. ಭೂಮಿ ಮೇಲೆ ಈ ದೇವರಾಜ ಈಗ ರಕ್ತಾರ ಧರ್ಮವನ್ನು ಪಡೆದುಕೊಂಡು ನಿನ್ನಂತ ರಕ್ತ ಪಡೆದುಕೊಂಡು ಗೌರಿಗೆ ವಂಶ ಹುಟ್ಟಿದ ಗಂಡು ಮರಿ ಗರ್ಜನೆ ಗೌರಿಗೆಯ ವಂಶದಲ್ಲಿ ಹುಟ್ಟಿದ ಗೌಂಡನದ ಮಗನೇ, ನೀನು ಇದುವರೆಗೂ ನಿನಗೆ ಎದುರು ನಡೆಯುವ ಜನ ನೋಡಿದ್ದೀಯ? ನಿನಗೆ ಎದುರು ನಿಂತು ಸಟ್ಟಿಗೆ ಸಟ್ಟು ಮಾಡಿಸುವ ಈ ದಾಸನನ್ನು ನೋಡಿಲ್ಲ. ನೋಡಿದ್ದೇನೆ ಮರಿ ನಿನ್ನೊಂದು ಸಾಗಲು ಸಲುವಾಗಿ ನೋಡಿ ಎದೆಸಿರಿ ರಕ್ತವನ್ನು ಕುಡಿದು ಬಿಟ್ಟಿದ್ದೇನೆ. ಅಮಾಯಕರನ್ನು ಬಲಿಪಶು ಮಾಡಿ ಬಡವರನ್ನು ಬೀದಿಗೆ ತಳ್ಳಿ ರೈತರ ರಕ್ತವನ್ನು ಜಿಗಿಳೆಯಂತೆಯೇ ಸಿಕ್ಕ ಸಿಕ್ಕವರನ್ನು ವಾಸದಿಂದ ಕೊಲೆ ಮಾಡಿಸುವ ತಾಕತ್ತಿದ್ದರೆ ಈ ದಾಸನ ಎದುರಿಗೆ ನಿಂತು ನೋಡು. ಒಂದೇ ಹೊಡೆತಕ್ಕೆ ಏನಿನ ದೇಹ ಧೂಳಿಪಟ ಹೋಗಬೇಕು ಈ ದಾಸನ ಕೈಯಲ್ಲಿ. ಧೂಳಿಪಟ ಧೂಳಿಪಟ ಮಾಡುದು ನಾನೇನು ರಡಿಯಲ್ಲ. ಶಕ್ತಿ ಖಾದನಿಯ ರಕ್ತ ಸಮಾಧಾನದ ತುಂಬಿಕೊಂಡು ತಂದು ದೈವತ್ವವನ್ನು ಕದಕಿದರೆ ಸಿಕ್ಕ ತಪ್ಪಿ ಹೋಗಬೇಕು ಇನ್ನೊಂದೇ ರಾಯಿಗಳು. ತಾಕತ್ತಿದ್ದರೆ ನಿಂತ್ರೋಡಿ ಎಂದಿಯಲ್ಲ. ಈಗ ನೋಡಿ ಈ ದೇವರಾಜ ಕೈಲ ಸಾವತವನ್ನ ದೇವರನ್ನು ಕರೆದರೆ ತಡೆ ಮಾಡಿ ಬರಬಹುದು. ಬರುವ
ನಿನ್ನ ಸತ್ತಿರದ ಬುದ್ಧಿ ಸಾಯಿಸಿ ಮರಬಾರದೆ ಕಳಿಸಲಿದ್ದರೆ ನನ್ನ ಹೆಸರದಲ್ಲಿ ಎಂದು ದೇವರಿಸಿಕೊಂಡಿರುವ ಶ್ರೀರಂತ ದೇವರಾಜನೇ ಅಲ್ಲ ಭಕ್ತನೇ ಮಗನೇ. ನಿಂತುಕೋ ವಿಜಯ್. ಈಗಿರುವಾಗ ಈ ಬಂಡಲದ ಮಗನನ್ನು ಏತಕ್ಕೆ ಬದುಕಿಸಿದೆ? ನೋಡು ದಾಸ, ನೀನು ಅವನನ್ನು ಒಂದು ಸಂದರ್ಭದಲ್ಲಿ ಕೊಳುತ್ತೀಯ. ನನಗೆ ಚೆನ್ನಾಗಿ ಗೊತ್ತು. ಆ ದೇವರಾಜ ಸತ್ತರೆ ಎಷ್ಟೋ ರೈತರ ಆಸ್ತಿ ಪತ್ರಗಳು ಅವನ ಕೈಯಲ್ಲಿವೆ. ಎಲ್ಲ ಪತ್ರಗಳು ರೈತರಿಗೆ ಕೊಡಿಸಿದ ನಂತರ ಎತ್ತೇಳಿ ಆ ಕಪ್ಪಿನ ಕೋಣವನ್ನು ವಿಜಯ್ ಆಸ್ತಿಯನ್ನು ಕಸಿದುಕೊಂಡು ಅರಸನಾಗಿ ಮೆರೆಯುತ್ತಿರುವ ಗೌಡನ ಸಹೋದರಿಗೆ ಸವಾಲು ಹಾಕಿ ಗೌಡಿಕೆಯ ಗರ್ವದಿಂದ ಮೆರೆಯುತ್ತಿರುವ ಗೌಡನ ಗರ್ವವನ್ನು ಇಳಿಸಿ ಮುಡಿ ಕಟ್ಟಿ ಮೃತ್ಯ ಲೋಕಕ್ಕೆ ಕಳಿಸೋಣ ಸಹೋದರನ್ನು. ವಿಜಯ್ ಹೋಗೋಣ. ನಡಿದಾಸ ಹೊತ್ತು ನೋಡಿ ಗತ್ತು ಗಮ್ಮತ್ತಿನಿಂದ ಹತ್ತಿನ ಕೋಡಿಯ ನೂಕಿ ಸುತ್ತು ಗಟ್ಟಿಯ ಮೈ ಚರ್ಮನು ಸುರಿಯುತ್ತೇನೆ. ಇದೇ ಪೊಲೀಸ್ ಠಾಣೆಯ ಆಶಿಸರನ್ನು ನಡಿದಾಸ ಹೋಗೋಣ. ಹೋಗೋಣ. ನಮ್ಮ ಪ್ರೇಮ ಶಾಶ್ವತ ಗಿರಿಗಗನ ಬೀಳಲಿ. ನಮ್ಮ ಪ್ರೇಮ ಶಾಶ್ವತ ನದಿ ಸಾಗರ ಕೆರಳಲಿ. ನಮ್ಮ ಪ್ರೇಮ ಶಾಶ್ವತ ಜಗವೇ ಹೇಳಲಿ. ನಮ್ಮ ಪ್ರೇಮ ಶಾಶ್ವತ. ಅಲ್ರಿ ನಮ್ಮ ಸಾಬ್ರಿಗೆ ಹಬ್ಬಗಳು ಅಂತೇನ್ರಿ ನಮ್ಮವರೆಗಳು ಜಾತ್ರೆ ಆಡ್ತೀನಿ ಐತ್ರಿ. ಹಬ್ಬಗಳು ಮಾಡೋ ನೌಕರಿ ಸೇರ್ಬಾರ್ದವ್ರು. ಅದಕ್ಕೆ ಸಿಟ್ಟು ಬಂದು ಬಟ್ಟಿ ಬಿಚ್ಚಿ ನಮ್ಮ ಮುಖಂದಾಗ ನಮ್ಮ ಸರ್ ಮುಖಂದಾಗ ಎಷ್ಟು ನೋಡ್ರಿ ಬಟ್ಟಿ ಕೃಷ್ಣಪ್ಪ ಯಾಕ ಮಠ ಮಠ ಬಂದ್ಯಾರ ಯಾವಾಗ ರೊಕ್ಕಾಸಿ ಹಂಗೇನಿಲ್ರಿ ಸಾಬ್ರ ನಮ್ಮ ಜಾತಿ ಗದ್ಲ ನೋಡ್ರಿ ಅಲ್ಲಿ ಒಂದು ಸಾಗಾಯ್ತು ಅಂತ ಇತ್ತ ಕಡೆ ಬಂದೇರಿ. ಅವರ ಕೃಷ್ಣ ಒಂದು ಸಣ್ಣ ಜಾತ್ರೆ ಅಂತ ಜೋರಾಗ್ತೈತಿ. ಮತ್ತೆ ಯಾವಾಗ ಕರ್ಸಿ ಪಟಾಸಕ ಆ ಲವರ್ಸ್ ಬಿಡ್ರಿ ಆ ಲವರ್ಸ್ ಬಿಟ್ಟಿದ್ರೆ ಊರಾಕೆ ಮಗದಲ್ರಿ. ಯಾಕೆ ಆ ಹುಡುಗ ಹಂಗೆ ಕಷ್ಟ ನೋಡ್ರಿ ಸಾಬ್ರ ನಾವ್ ಅಮ್ಮಿನ ಎಷ್ಟು ಪ್ರೀತಿ ಮಾಡ್ರಿ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ರಿ. ಆದ್ರೆ ನಿನ್ ಕೈ ಕೊಟ್ಟು ಮತ್ತೆ ಒಂದು ಟ್ರೀಟ್ ಮಾಡಿ ಈ ಜಾತ್ರೆ ಯಾರು ನೋಡಿ ಹಂಗೆಲ್ಲ ನಮ್ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ್ರಿ ಸಾಬ್ರ. ನಮ್ ಹುಡುಗಿ ನನ್ ಮ್ಯಾಲ ತಂದು ಬಾಳ ಜೀವನ ಇಟ್ಟಿದ್ದು. ಹೌದಾ? ಅವರ ಕೃಷ್ಣ ಐಕಿನ ಮ್ಯಾಲ ನೀನು ಜೀವಿತ ನೀನ ಐಕಿನ ಮ್ಯಾಲ ಜೀವಿತ ಹೇಳ್ತಿದ್ದಿ ಮತ್ತೆ ಎಡವಟ್ಟೆ ಬಾ ಕೃಷ್ಣ. ನೋಡ್ರಿ ಸಾಬ್ರ ಹಿಂದಿನ ನೇಮ್ ತೆಗ್ಬೇಡ್ರಿ. ಹಿಂದಿನ ನೇಮ್ ತೆಗೆದ್ರೆ ನನ್ ಬರೂ ಬರ್ದೈತ್ರಿ. ಅರಬಾರ ನಿನ್ನೆ ನೋಡಿ ಮನೆ ಅರಬರ್ತದೆ ನಾನು ಪ್ರೀತಿ ಮಾಡಿದ್ರೆ ಪ್ರೀತಿ ಸಾಬ್ರ ಪ್ರೀತಿ ನಮ್ಮಂತ ಹುಡುಗರು ಪ್ರೀತಿಸೋರು ನಿಮ್ಮಂದ್ರ ಎಲ್ಲಿ ಅರ್ಥ ಬರ್ರಿ. ಅಲೇ ಮಾಯ ಪ್ರೀತಿ ಬಗ್ಗೆ ನನಗೆ ಗೊತ್ತಾಗಿಲ್ಲ. ನನ್ನೇನು ಅಷ್ಟು ದೊಡ್ಡ ತಿಳ್ಕೋಬೇಡ. ನೀನಷ್ಟು ನೋಡಿನ ಏನ್ ಹೇಳ್ರಿ ಸಾಬ್ರ ಒಂದೊಂದ್ ದಿವ್ಸಕ್ಕೆ 10 ಸಲ ಫೋನ್ ಮಾತಾಡ್ರಿ ಒಂದೇ ಸಲ ಬಿಡ್ತೀರಿ. ಆ ಮನ್ಯ ಮತ್ತು ಅವ್ರಪ್ಪ ಗೊತ್ತಾಗಿ ರಾತ್ರಿ ಕಟ್ಟಿಗೆ ಮಾಡಿ ಕೊಟ್ಬಿಡಂಡ ಅವ್ರ ಅಕ್ಕಿ ಹೋಗಿ ಕೃಷ್ಣ ಮತ್ತದಕ್ಕೆ ಮಳ ಮುಂದೆ ಜಾತ್ರೆ ಆಗ ಯಾವ ಜಾತ್ರೆ ಹಂಗೆ ಮಲ ಮುಂದೆ ನಾಲ್ಕು ಮಲ ನೀನು ನಾನು ನಮ್ದು ನಾಯಿ ಜಾತಿ ಅಲ್ರಿ. ಇನ್ನೊಂದು ಹೊತ್ತು ಇನ್ನೊಂದು ಶ್ರೀರಾಮಕ್ಕ
ರಾತ್ರಿ ಮಾಡೋ ನಿಂತಿ ಬಂಗಾರ ಈ ಬೀದಿ ನಾಟಕ ಸಂಬಂಧ ಹೌದರ ಕೃಷ್ಣ ನೀವು ಕರೆಯುತ್ತೆ ಇಷ್ಟಲ್ಲ ಕುಳು ಮಾಡಿ ಆಮೇಲೆ ಒಂದು 24 ಗಂಟೆ ಬಿದ್ದು ಗಟ್ಟಿ ಗಟ್ಟಲು ಇವು ಇಲ್ಲೇ ಕುಂದು ಒಂದು ಕರ್ನಾಟಕದ್ದು ಇಷ್ಟಿತ್ತವಲ್ಲ ಕುಳು ಮಾಡಿ ಹಾಗಾಗಿ ಒಂದು 21 ಹೊಡೆಯುವುದನ್ನು ನಾವು ಇವ ಹೆಣ್ಣು ಮರಲ್ಲಿ ನಮಗ ಹೇಳ್ತಾಕತ್ತಾನ ದೊಡ್ಡ ನಾಯಿ ಸಣ್ಣ ನಾಯಿ ಹೌದು ಇನ್ನೊಂದು ಒಳಗತ್ತಲ್ಲ ಅದೇನು ಹಡಪತಿದ್ ನಾಯಿ ಅಷ್ಟೈತಾ ನಾಯಿ ಪವರ್ ಆ ನಾಯಿ ಎರಡು ಬಂದ ಬಾಯಾಗ ನಮ್ಮ ಅಪ್ಪನ ತೂತು ಬಿಟ್ಟು ಚಟ್ನಿ ತುರುಕ್ಲಿ ನಿಮ್ಮ ಅಪ್ಪನ ಬಜಿ ಏನ ಅಂದಲ್ಲ ನಿಮ್ಮ ಅಪ್ಪಂದು ಬಜಿ ಕೊಟ್ಟಂದೆ ಒಳಗದ ನೋಡು ಕಂಡಾಗಲ್ಲ ನೀನು ಅವ್ನು ತುರುಕ ಅವನಿಗೆ ತುರುಕ್ತಾನ ಬಜೀನೆ ಏನ ಅಂದಲ್ಲ ಸಕ್ಕರೆ ಸಾಕಿದ್ರ ಅಂದೆ ಇನ್ನೊಂದು ಆಮ್ಲೆಟ್ ಅದು ಬಿಡು ಏನ ಅಂದಿಲ್ಲ ಅವರೇನು ಆಗೋದು ಆ ನಾಯಿಗಿಂತ ನಿಮ್ ಪವರ್ ಜಾಸ್ತಿ ಇದ್ದಲ್ಲ ಪವರ್ ಅಪ್ಪ ನನ್ನ ಪವರ್ ತಗೊಂಡು ಏನು ಮಾಡ್ತೀರಿ ಊರಾಗಿನ ಸುದ್ದಿ ಗೊತ್ತೈತೆ ನಿಮಗೆ ಅದೇ ಆ ಗೌರಿ ಊರಾಗಿನ ಸುದ್ದಿ ಗೊತ್ತಿಲ್ಲ ಆ ಶಿವಶಂಕರಪ್ಪನ ತಂಗಿ ಇದಲ್ಲ ಕತ್ತಿಲಾಗ್ಯಾಳಂತ ಕೊಟ್ಟು ಎಂತ ಸುದ್ದಿ ಹೇಳ್ಬೇಕು ಗೌರಿ ನೀನ್ ನನ್ನ ಒಟ್ಲಾಗದಂತ ಕರೀತಿಲ್ಲ ತಿಳ್ಕೊತಾರ ಹೆಣ್ಣಾಗಿನ ಹೊಟ್ಟಿಲ್ಲ ಕರೆಯತಿ ಆದ್ರ ಮದುವೆ ಆಗೋದು ಹೊಟ್ಟಿಲ್ಲ ಆಗೋದು ಕದ್ಕೊಂಡು ಏನು ಬೆಲೆ ಸಿಗ್ತೈತಲ್ಲ ಹಂಗಾಗಿ ಮದುವೆ ಇದ್ರ ನಮ್ಮ ಆಕಿದ್ ಇನ್ನೂ ಅದ ಆಗಿಲ್ಲ ಇದೇ ಆಗೈತೆ ನೋಡಕ್ಕೆ ಮದುವೆ ಆಗಿಲ್ರಿ ಊರಾಗ ಏನ ಬಾ ಹಕ್ಕಿಕತೆ ನಡೆದೈತಂತ ಬರ್ರಿ ಹೋಗಿ ಏನ್ ನಡೆದಂತ ನೋಡ್ಕೊಂಡು ಬರ್ರಿ 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 ಹೊಡಿರಿ ಪಚ್ ಫುಲ್ ಬನ್ನಿ ತಾಯೇ ಮೊದಲು ಅಂತ ಅದು ಯಾವಾಗ ಮುಂಚೆ ಒಂದು ಒಳ್ಳೆ ಗಟ್ಟಿ ಗಮ್ಮತ್ತು ದೇವರಾಣಿ ಮಾಡಿರ್ತೀನಿ ನಾನು ಇಪ್ಪತ್ತರ ಏನು ಹೇಳಿದ್ರು ಒಂದು ತಿಳಿಲಿಲ್ಲ ಏಳ ಹುಡುಗಿ ನನ್ನ ನಿನ್ನ ನಡುವೆ ಹತ್ತುರ ಹಮ್ಮನಂದರ ಮುಟ್ಟುತ್ತೀರ ನಿನ್ನ ಬಿಡೋದಿಲ್ಲ ಕಾಲಿಗೆ ತುಂಬ ಓಡಾಡಿಯಲ್ಲಿ ಚಿನ್ನ ನಿನ್ನ ಮದುವೆ ಮದುವೆಯಾಗಿ ಉಳಿಯುತ್ತಿ ಮಂಗಳವಾರ ನೀವು ಸರಿಯಾಗಿ ಏನಂತ ಹೌದಲ್ಲ ದೇವರಾಗಿ ತುಂಬ ನನ್ನ ಕೊಟ್ಟೆಲ್ಲ Yeah.
ಮಾಡ್ತಿದ್ದೇನೆ. ಹನುಮಪ್ಪನ ಪಾಲ್ಕಿ ಹೋಗ್ತೀವಿ. ಹಿಂಗೇನು ಹೊಂಟ ಬರ್ತಾನೆ. ಇವಾಗ ನೆಲ ಬುದ್ಧಿ ನೀರು ತೆಗೆಯಂದ್ರೆ ಕೆಲಸ ಇಲ್ಲ. ಇವ ಅಲ್ಲೇ ಆ ಇಟ್ಟಂಗಿ ತೆಗೆದು ಇಟ್ಟ ಮಾಡ್ತಾನೆ. ನೀ ತಿಕ್ಲಿ ನೀನ್ 2 ದಿವಸ ತಿಕ್ಲಿ. ಆ ತಿಕ್ಕಿದ್ರೆ ಇವ್ರು ಪಿಚ್ಚರ್ ಬಂದು ಮಾಡೋದ ತಗೊಂಡು ತಿಕ್ಕು. ಸರ್ಕಾರದಲ್ಲಿ ಗಾಡಿ ನೋಡ ಬಿಟ್ಟಿಕ್ಕದು ತಗೊಂಡ್ರೆ ಬರ್ರಿ ಸಾಕ ಸಾಕ. ಅಲ್ಲ ಮನೆ ಸರಿ ಮಾಡಬೇಕಂತ ಬರ್ರಿ ಹೋಗೋಣ ಬರ್ರಿ. ಹತ್ತ ನೋಡ್ಕೊಂಡ್ರೆ